18ನೇ ವಚನದವರೆಗೂ ಉತ್ತರ ಪ್ರತ್ಯುತ್ತರ ಓದಿಕೊಳ್ಳುವವರಾಗಿದ್ದೇವೆ. ಮೊದಲನೇ ವಚನ ನಾವು ಸಹೋದರಿಯರು ಓದಬೇಕಾದ್ರೆ, ಎರಡನೇ ವಚನ ಸಹೋದರರು ಓದಬೇಕು. ಅದೇ ತರ ಕೊನೆಯಾಗಿ 18ನೇ ವಚನ ನಾವು ಒಟ್ಟಾಗಿ ಓದಿಕೊಳ್ಳುವವರಾಗಿದ್ದೇವೆ. ಸ್ಯಾಮ್ಸ್ 89, ಕೀರ್ತನೆಗಳು 89. ಮೊದಲನೇ ವಚನ ನಾವು ಸಹೋದರಿಯರು ಓದ್ತೇವೆ. ಯೆಹೋವನೇ, ನಿತ್ಯವೂ ನಿನ್ನ ಕೃಪಾತಿಶಯವನ್ನು ಹಾಡಿ ಹರಿಸುವೆನು. ನಿನ್ನ ಸತ್ಯತೆಯನ್ನು ಮುಂದಾದ ಸಂತಾನದವರೆಗೆ ನನ್ನ ಬಾಯಿ ತಿಳಿಯಪಡಿಸುವುದು. ನಿನ್ನ ಪ್ರೀತಿ ಸಂಕಲ್ಪವು ನಿತ್ಯವೂ ಸ್ಥಿತಿಗೆ ಬರುತ್ತಲೇ ಇರುವುದು. ಆಕಾಶದಲ್ಲಿ ನಿನ್ನ ಸತ್ಯತೆಯನ್ನು ಸ್ಥಾಪಿಸುವಿರಿ ಎಂದು ತಿಳಿದುಕೊಂಡಿದ್ದೇನೆ. ನೀನು ನುಡಿದಿದ್ದೆ ಎಂದರೆ ನಾನು ಸೇವಕನಾದ ದಾವೀದನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಲು ಆಣೆಯಿಟ್ಟು ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಸ್ಥಾಪಿಸುವೆನು. ತಲತಲಾಂತರಗಳಿಗೂ ನಿನ್ನ ಸಿಂಹಾಸನವನ್ನು ಸ್ಥಿರಪಡಿಸುವೆನು ಎಂದು ಹೇಳಿದ್ದೇನೆ ಎಂಬುದೇ. ಯೆಹೋವನೇ, ವಚನವು ನಿನ್ನ ಮಾತನ್ನು ವ್ಯಕ್ತಪಡಿಸುವುದು. ನಿನ್ನ ಸತ್ಯತೆಯನ್ನು ಪರಿಶುದ್ಧರ ಸಭೆಯಲ್ಲಿ ಕೇಳಿಸುವುದು. ಮೇಯ ಮಂಡಲದಲ್ಲಿ ಯೆಹೋವನಿಗೆ ಸಮಾನರು ಯಾರು? ದೇವದೂತರಲ್ಲಿ ಯೆಹೋವನಿಗೆ ಸರಿಯಾದವರು ಯಾರು? ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದ ದೇವರು, ನನ್ನ ಎಲ್ಲಾ ಪರಿವಾರದವರಿಗೆ ಭೀಕರನು. ಯೆಹೋವನೇ, ಸೇನಾಧೀಶ್ವರನಾದ ದೇವರೇ, ನಿನಗೆ ಸಮಾನರು ಯಾರು? ಯಾಹುವೇ, ನೀನು ಶಕ್ತನು, ಸತ್ಯತೆಯಿಂದ ಅವಸರಪಟ್ಟವನು. ಸಮುದ್ರದ ಅಗೋಲಕಲ್ಲುಗಳ ಸಾಂಗೆಯಲ್ಲಿ ನಿಂತುಕೊಂಡಿರುವವನು ನೀನು. ತೆರೆಗಳು ಏಳುವಾಗ ಅವುಗಳನ್ನು ತೆರೆಯುವವನು ನೀನು. ರಹಬನ್ನು ಛೇದಿಸಿ ಸಾಯಿಸಿದವನು ನೀನು. ನಿನ್ನ ಭುಜಬಲದ ಶತ್ರುಗಳನ್ನು ಚದರಿಸಿಬಿಟ್ಟಿ. ಆಕಾಶವು ನಿನ್ನದು, ಭೂಮಿಯೂ ನಿನ್ನದು, ಲೋಕವೆಲ್ಲ ಅದರಲ್ಲಿ ನಿರ್ಮಿಸಿದವನು ನೀನು. ದಕ್ಷಿಣದ ದಿಕ್ಕುಗಳನ್ನು ಉಂಟು ಮಾಡಿದವರು ನೀನು. ತಾಗೋರ್, ಹಾರ್ಮೋನ್ ಪರ್ವತಗಳು ನಿನ್ನ ನಾಮದಲ್ಲಿ ಆನಂದ ಧ್ವನಿ ಮಾಡುತ್ತವೆ. ನಿನ್ನ ಭುಜವು ಬಲವುಳ್ಳದು, ನಿನ್ನ ಹಸ್ತವು ಶಕ್ತಿಯುಳ್ಳದು, ನಿನ್ನ ಬಲಗೈ ಮಾತುಗಳನ್ನು ರಚಿಸುತ್ತದೆ. ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ತಿವಾರವು. ನಿನ್ನ ಸಾನಿಧ್ಯ ದೂತರು ಸತ್ಯಗಳಿವೆ. ಉತ್ಸಾಹ ಧ್ವನಿಯನ್ನು ಕೇಳದ ಜನರು ಧನ್ಯರು. ಯೆಹೋವನೇ, ಅವರು ನಿನ್ನ ಮುಖ ಪ್ರಕಾಶವನ್ನು ಸಂಚರಿಸುತ್ತಾರೆ. ಯಾವಾಗಲೂ ನಿನ್ನ ನಾಮದಲ್ಲಿ ಆನಂದಿಸುತ್ತಾರೆ. ನಿನ್ನ ನೀತಿಯಿಂದ ಏಳಿಗೆ ಹೊಂದುತ್ತಾರೆ. ಅವರು ಇರುವ ಬಲವು ನೀನೇ. ನಿನ್ನ ಕರುಣಾಕಟಾಕ್ಷದಿಂದ ನಮ್ಮ ಗುಂಪು ಎತ್ತಲ್ಪಟ್ಟುವುದು. 18ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ನಮಗೆ ಕರುಣೆಯಂತಿರುವ ನಮ್ಮ ರಕ್ಷಕನು ಯೆಹೋವನೇ, ಅವನು ಇಸ್ರಾಯೇಲ್ ಸದಾ ಸ್ವಾಮಿಯ ಶಕ್ತಿಯನ್ನು. ಹೌದು ಪ್ರಿಯರೇ, ನಾವು ಆತನ ನಾಮದಲ್ಲಿ ಆನಂದಿಸುವವರಾಗಿದ್ದೇವೆ. ನಾವು ಆತನ ನಾಮದಲ್ಲಿ ಕೂಡಿ ಬಂದಿದ್ದೇವೆ. ದೇವರು ನಮ್ಮನ್ನ ಯೇಸು ಕ್ರಿಸ್ತನೆಂಬ ನಾಮದಲ್ಲಿ ನಮ್ಮನ್ನು ಕರೆದಾತನಾಗಿದ್ದಾನೆ. ಪ್ರಿಯರೇ, ನಾವೆಲ್ಲರೂ ಆತನ ಸನ್ನಿಧಾನದಲ್ಲಿ ನಮ್ಮನ್ನೇ ಅರ್ಪಿಸಿಕೊಟ್ಟವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೈನ್ಯಗಳ ಕರ್ತನಾದ ಪರಲೋಕ ತಂದೆ, ಅಪಾಪಿತನೇ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ಆರಾಧನೆಯನ್ನು ಒಪ್ಪಿಸಿಕೊಳ್ಳುತ್ತೇನೆ. ಅಪ್ಪ, ನಮ್ಮ ನೀನು ಕರ್ದಾತನಾಗಿದ್ದೀರಾ ಅಚ್ಚ. ಬಲದಿಂದಲ್ಲ ಏಸಪ್ಪ, ಪರಾಕ್ರಮದಿಂದಲ್ಲ ಕರ್ತನೆ, ನಿನ್ನ ಆತ್ಮದಿಂದಲೇ ನಮ್ಮನ್ನು ನಡೆಸಬೇಕೆ ನಾವು ಒಪ್ಪಿಸಿಕೊಡುತ್ತೇವೆ. ಅಪ್ಪ, ನಾವು ಏನು ಅಲ್ಲ ಏಸಪ್ಪ, ನೀನು ಎಲ್ಲವೂ ಆಗಿದ್ದು ಕರ್ತನೆ. ಪ್ರತಿಯೊಂದು ಭಾಗದಲ್ಲಿ ಮಹಿಮೆ ಹೊಂದಿಕೊಳ್ಳಬೇಕೆಂದು, ನಿನ್ನ ಮಕ್ಕಳನ್ನ ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಹೌದು ಸ್ವಾಮಿ, ಅಪ್ಪ ನಿನ್ನ ಸಮ್ಮುಖದಲ್ಲಿ ಬರುವ ಕೃಪೆ ಕೊಟ್ಟಾತನೇ ನಿನಗೆ ಸ್ತೋತ್ರ ಸ್ವಾಮಿ. ಈ ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿ ಪವಿತ್ರ ಆತ್ಮ ಬಾ ಎಂಬ ಹಾಡಿನ ಮೂಲಕವಾಗಿ ಕರ್ತಾಗಿ ಕರ್ತನು, ದೇವಾದಿ ದೇವನ ಆಗಿರುವಂತಹ ಪವಿತ್ರಾತ್ಮನನ್ನು ನಮ್ಮ ಮಧ್ಯದಲ್ಲಿ ಆಹ್ವಾನ ಮಾಡಿಕೊಳ್ಳೋಣ ಪ್ರಿಯರೇ. Hallelujah.
ನಾವು ಕುಳಿತುಕೊಂಡು ಕರ್ತನನ್ನು ಸ್ತುತಿಸೋಣ ಪ್ರಿಯರೇ. ನಾವೆಲ್ಲರೂ ಬಾಯಿಗಳನ್ನ ತೆರೆದು ನಾವು ಕರ್ತನನ್ನ ಸ್ತುತಿಸೋಣ ಪ್ರಿಯರೇ. ನಾವು ಈ ದಿನ ಇಲ್ಲಿ ಇದ್ದೇವೆ ಅಂದ್ರೆ ಅದು ಆತನ ಶುದ್ಧ ಕೃಪೆಯಾಗಿದೆ. ನಾವು ನಿರ್ಮೂಲವಾಗದೇ ಇದ್ದೇವೆ ಅಂದ್ರೆ ಅದು ಶುದ್ಧ ಕೃಪೆಯಾಗಿದೆ. ನಾವು ಬರುವಾಗಲೂ ನಮಗೇನು ಆಗದೆ ಬಂದಿದ್ದೇವಲ್ಲ, ನಾವು ಹೋಗುವಾಗಲೂ ದೇವರು ನಮ್ಮನ್ನ ಅದೇ ರೀತಿಯಾಗಿ ನಡೆಸುತ್ತಾನಲ್ಲ. ನಾವು ಆತನ ಕೃಪೆಯನ್ನ ನೆನೆಸಿದವರಾಗಿ ಶೂನ್ಯವಾಗಿದ್ದ ನನ್ನ ಎಂಬ ಹಾಡಿನ ಮೂಲಕವಾಗಿ ಅದನ್ನ ನಾವು ಆರಿಕೆ ಮಾಡೋಣ ಪ್ರಿಯರೇ. ನಾವು ಆ ಹಾಡನ್ನ ಆರಿಕೆ ಮಾಡೋಣ. ಆತನಿಲ್ಲದೆ ನಮ್ಮ ಜೀವಿತ ಇಲ್ಲ ಪ್ರಿಯರೇ. ಆತನ ಕೃಪೆ ಇಲ್ಲದೆ ನಾವು ಬದುಕುವುದು ಅಸಾಧ್ಯ ಪ್ರಿಯರೇ. ಅದಕ್ಕೋಸ್ಕರವಾಗಿ ಆತನಿಗೆ ಕೃತಜ್ಞತೆಯೊಡನೆ ಆರಿಕೆಯೊಂದಿಗೆ ಈ ಹಾಡನ್ನ ನಾವು ಹಾಡೋಣ ಪ್ರಿಯರೇ. ಶೂನ್ಯವಾಗಿದೆ
ಆತನ ಕೃಪೆಗೆ ಕೈಗಳನ್ನು ತಟ್ಟಿ ಆತನಿಗೆ ಒಂದು ಕ್ಷಣ ಕಾಲ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಕುಟುಂಬದವರನ್ನ ನೆನೆಸಿ ನೋಡಿ ಪ್ರಿಯ, ನಿಮ್ಮ ಬಂಧುಗಳನ್ನ ನೆನೆಸಿ ನೋಡಿ, ನಿಮ್ಮ ಸ್ನೇಹಿತರುಗಳನ್ನ ನೆನೆಸಿ ನೋಡಿ, ಅಕ್ಕಪಕ್ಕದವರನ್ನ ನೆನೆಸಿ ನೋಡಿ ಪ್ರಿಯರೇ. ಆತನ ಕೃಪೆ ಹೇರಾಳವಾದುದು. ಈ ಲೋಕದಲ್ಲಿ ನಮಗಿಂತಲೂ ಅಂದ ಚಂದ ಇರುವವರು ಎಷ್ಟೋ ಜನ ಇದ್ದಾರೆ. ಈ ಲೋಕದಲ್ಲಿ ಅಳಿದು ಹೋಗುವಂತದ್ದಕ್ಕೆ ಮಹಿಮೆಯನ್ನ ಸಲ್ಲಿಸುವ ಎಷ್ಟೋ ಸಾವಿರ ಜನಗಳಿದ್ದಾರೆ. ಆದರೆ ನನ್ನನ್ನು ನಿನ್ನನ್ನು ಹುಡುಕಿ ಬಂದಿದ್ದು ಆತನ ಕೃಪೆಯೇ. ಆತನ ಕೃಪೆಯನ್ನ ನೆನೆಸಿದವರಾಗಿ ನಾವು ಎದ್ದು ನಿಂತುಕೊಂಡು ಈ ಹಾಡನ್ನ ಹಾಡೋಣ. ಯಾಕೆಂದ್ರೆ ಈ ಹಾಡು ಆ ಕೃಪೆಯನ್ನ ನೆನೆಸಿದ ನಾವು ಈ ಹಾಡನ್ನ ಹಾಡುವಾಗ ನಾವು ಕೂತ್ಕೊಂಡು ಹಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯ. ಯಾಕೆಂದ್ರೆ ಆತನು ನಮಗೆ ಆ ಶಿಲುಬೆಯಲ್ಲಿ ಆತನು ಮಾಡಿದಂತಹ ಒಂದು ರಕ್ಷಣಾ ಕಾರ್ಯ ಇದೆಯಲ್ಲ, ಅದನ್ನ ನಾವು ಕೂತ್ಕೊಂಡು ಹಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯ. ಶಿಲುಬೆಯನ್ನ ನೋಡುವಾಗಲೆಲ್ಲ ಅನೇಕರು ಆಳ್ತಾರೆ. ನಾನು ಯೇಸು ಸ್ವಾಮಿಯನ್ನ ಕಂಡುಕೊಳ್ಳಕ್ ಮುಂಚೆನೆ ಆಗ್ತಿದ್ದು ಶಿಲುಬೆಯನ್ನ ಅಂತ ನೋಡುವಾಗಲ್ಲ ನನ್ಗೆ ಒಳಗಿಂದ ದುಃಖ ಕೂತ್ಕೊಂಡು ಬರ್ತಾ ಇತ್ತು. ಯಾಕಂದ್ರೆ ಅವಾಗ ನನ್ಗೆ ಗೊತ್ತಿರ್ಲಿಲ್ಲ ನನ್ನ ಯೇಸಪ್ಪ ನನ್ಗಾಗಿ ಏನ್ ಮಾಡಿದ್ದಾನೆ ಅಂತ. ಆದ್ರೆ ಯಾವಾಗ ನಾನು ಯೇಸು ಸ್ವಾಮಿಯನ್ನ ಕಂಡುಕೊಂಡು ಆ ದಿನದಿಂದಲೇ ನಾನು ಶಿಲುಬೆಯನ್ನ ನೋಡುವಾಗ ಅಳಲ್ಲ ಪ್ರಿಯ. ಯಾಕೆ ಗೊತ್ತಾ, ನನ್ನೇಸಪ್ಪ ಅಲ್ಲಿ ನನಗಾಗಿ ಬರ್ದೇ ಇದ್ದಿದ್ರೆ ನಾನು ಅಲ್ಲಿರ್ಬೇಕಾಗಿತ್ತಲ್ಲ, ಆ ಬೆಂಕಿಯ ನರಕದಲ್ಲಿ ಸಾಯ್ಬೇಕಾಗಿತ್ತಲ್ಲ. ಅದನ್ನ ನೋಡುವಾಗಲಲ್ಲ ನನಗೆ ಸಂತೋಷ ಉಕ್ಕಿ ಬರುತ್ತದೆಯೇ ಹೊರತು ಅಳು ಬರಲ್ಲ ಪ್ರಿಯರೇ. ಏಸಪ್ಪ ಹೇಳಿದ್ದು, ನನಗಾಗಿ ಅಳಬೇಡ್ರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಳ್ರಿ. ಅನೇಕರು ನಾವೇನ್ ಮಾಡ್ತೇವೆ ಅಂದ್ರೆ ಏನೋ ಏಸಪ್ಪನ ನೋಡಿ ನೋಡಿ ಪಿಟಿ ಮಾಡ್ತೇವೆ. ನನಗೆ ಕೆಟ್ಟ ಕೋಪ ಬರ್ತದೆ. ನಮಗಾಗಿ ಒಬ್ರು ಇದ್ರಲ್ಲ, ನನ್ನನ್ನ ಹುಡ್ಕೊಂಡು ಬಂದ್ರಲ್ಲ, ಅದನ್ನ ನೋಡುವಾಗಲಲ್ಲ ನನ್ನಲ್ಲಿ ಇನ್ನೂ ಹೆಚ್ಚಾಗಿ ಕೃತಜ್ಞತೆ ಹುಟ್ಟಿ ಬರಬೇಕು, ಇನ್ನೂ ಹೆಚ್ಚಾಗಿ ಸ್ತೋತ್ರ ಬರಬೇಕು, ಇನ್ನೂ ಹೆಚ್ಚಾದ ಆರಾಧನೆ ಬರಬೇಕು ನನ್ನೊಳಗೆ, ಇನ್ನೂ ಹೆಚ್ಚಾದ ಪರಿಶುದ್ಧತೆ ಬರಬೇಕು. ಅದಕ್ಕಾಗಿ ನಾವು ಈ ಸಮಯದಲ್ಲಿ ಜೀವದಿಂದ ಯೇಸುವೆ ಎಂಬ ಹಾಡಿನ ಮೂಲಕವಾಗಿ ನಾವು ಅದನ್ನ ನಾನು ಮತ್ತೊಮ್ಮೆ ಹೇಳ್ತೇನೆ, ಆಯ್ಕೆ ಮಾಡಿ ಹಾಡುಗಳನ್ನ ಹಾಡಿ ಪ್ರಿಯರೇ. ನಾವು ಹಾಗೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನನ್ನೇಸಪ್ಪ ನನ್ನನ್ನ ಧೂಳಿನಿಂದ ಎತ್ತಿದ್ದ. ಯಾರು ನನಗಾಗಿ ಬರಲಿಲ್ಲ, ನಿಮಗಾಗಿ ಬರಲಿಲ್ಲ ಪ್ರಿಯರೇ. ಹಾಡನ್ನ ನಾವು ಸಂಭ್ರಮದಿಂದ ಹಾಡೋಣ ಪ್ರಿಯರೇ.
ಹೌದು ಪ್ರಿಯರೇ, ನನ್ನ ದೇವನ ಸಮ್ಮುಖದಲ್ಲಿ ಕುಣಿಯುವುದೇ ಸಂತೋಷ. ನಾವು ಬೇರೆಲ್ಲೂ ಆ ಸಂತೋಷವನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಕರ್ತನ ಸಮ್ಮುಖದಲ್ಲೇ ನಾವು ಇದ್ದ ಸ್ಥಿತಿಯಲ್ಲಿ ಹಿಂದಿರುಗಿ ಹೋಗಬಾರದು. ನಾವು ಇದ್ದ ಸ್ಥಿತಿಯಲ್ಲಿ ನಾವು ಹಿಂದಿರುಗಿ ಹೋಗಬಾರದು. ದುಃಖದಿಂದ ಬಂದಿದ್ರೆ, ರೋಗದಿಂದ ಬಂದಿದ್ರೆ ನಾವು ಬಿಡುಗಡೆ ಉಳ್ಳವರಾಗಿ ಹೋಗಬೇಕೆಂದೇ ಕರ್ತನು ನಮ್ಮ ಮಧ್ಯದಲ್ಲಿ ಇಳಿದು ಬರುವಾತನಾಗಿ ನಾವು ಇನ್ನೂ ಆತನನ್ನ ಸ್ತುತಿಸುವ ಹಾಗೆ ಎಲ್ಲೆಲ್ಲಿಯೋನ್ ಹೋಸಾನ, ಎಲ್ಲೆಲ್ಲಿಯೋನ್ ಅನ್ನುವಾಗ ಆತನು ಪರಲೋಕ ಭೂಲೋಕಗಳ ದೇವನಾಗಿದ್ದಾನೆ. ಆ ಪರಲೋಕ ಭೂಲೋಕಗಳ ದೇವನು ನಮ್ಮನ್ನ ಹುಡುಕಿಕೊಂಡು ಬಂದಿದ್ದಾನಲ್ಲ, ನಮ್ಮನ್ನ ಗಣನೆಗೆ ತೆಗೆದುಕೊಂಡಿದ್ದಾನಲ್ಲ, ಆ ದೇವನನ್ನ ನಾವು ಮತ್ತೊಮ್ಮೆ ಆತನನ್ನ ಸ್ತುತಿಸಿ ಎಲ್ಲೆಲ್ಲಿಯೋನು ಹೋಸಾನ ಎಂಬ ಹಾಡಿನ ಮೂಲಕವಾಗಿ ಆತನನ್ನ ಸ್ತುತಿಸೋಣ ಪ್ರಿಯರೇ. Hosanna,
ದೇವರು ಮಾತ್ರವೇ ನಮ್ಮನ್ನ ರೂಪಿಸಲಿಕ್ಕೆ ಸಾಧ್ಯ, ನಮ್ಮನ್ನ ಮಾರ್ಪಡಿಸಲಿಕ್ಕೆ ಸಾಧ್ಯ. ಈ ಲೋಕದ ಯಾವುದು ನಮ್ಮನ್ನ ಮಾರ್ಪಡಿಸಕ್ಕೆ ಸಾಧ್ಯ ಇಲ್ಲ ಪ್ರಿಯ. ಈ ಹಾಡನ್ನ ಬರೆದ ಆತನು ಎಷ್ಟು ಚೆನ್ನಾಗಿ ಆತನು ಹೇಳ್ತಾನೆ, ನನ್ನನ್ನ ಮಾರ್ಪಡಿಸು, ನಿನ್ನಾಗೆ ನನ್ನನ್ನ ಮಾರ್ಪಡಿಸು. ಏ ಸ್ವಾಮಿಯ ಹಾಗೆ ನಾವು ಮಾರ್ಪಡುವುದೇ ಈ ಆರಾಧನೆಯ ಎಲ್ಲದರ ಒಂದು ಉದ್ದೇಶ ಪ್ರಿಯ. ನಾವು ಆತನ ಹಾಗೆ ಮಾರ್ಪಡಬೇಕಾದ್ರೆ ಈ ಲೋಕದಲ್ಲಿ ನಾವು ಕಳೆಯುವುದು ಸ್ವಲ್ಪ ದಿನ ಮಾತ್ರ ಪ್ರಿಯರೇ. ಪರಲೋಕದಲ್ಲಿ ಹೋಗಿ ನಾವು ಪರಿಶುದ್ಧರಾಗೋದಿಲ್ಲ, ಇಲ್ಲೇ ಪರಿಶುದ್ಧರಾಗಬೇಕು. ಅದಕ್ಕೆ ಆತನೇ ಹೇಳ್ತಾನೆ, ಎಲ್ಲೆಲ್ಲಿಯೋನಾದ ದೇವನೇ ನಮ್ಮನ್ನ ನಿನ್ನಾಗೆ ಮಾರ್ಪಡಿಸು. ಯಾಕಂದ್ರೆ ಮನುಷ್ಯ ಏನಾಗಿದ್ದಾನಂತೆ, ದೇವರು ಮನುಷ್ಯನನ್ನ ಉಂಟು ಮಾಡುವಾಗ ಅವನ್ಗೆ ಹೇಳಿದ್ರು, ಇವನ್ ಹೃದಯ ಚಿಕ್ಕಂದ್ರಿಂದಲೇ ಕೆಟ್ಟದ್ದು. ಸೊ ಅದನ್ನ ಸರಿಪಡಿಸೋದು ಒಬ್ಬನೇ ನಮ್ಮನ್ನ ಸೃಷ್ಟಿ ಮಾಡಿದ ದೇವರು ಮಾತ್ರ ಪ್ರಿಯರೇ. ಸೊ ಅದರಿಂದ ಮತ್ತೊಮ್ಮೆ ಯೇಸುವೆ ನನ್ನನ್ನ ರೂಪಿಸು, ನಿನ್ನ ಹಾಗೆ ನನ್ನನ್ನ ಮಾರ್ಪಡಿಸು ಎಂಬ ಚರಣವನ್ನು ನಾವು ಹಾಡೋಣ ಪ್ರಿಯರೇ. ಯೇಸುವೆ ನನ್ನ ರೂಪಿಸು, ನಿನ್ ಸ್ವರೂಪವು ನನ್ನಲ್ಲಿ. ಯೇಸುವೆ ನನ್ನ ನಡೆಸು, ನಿನ್ ವಾಕ್ಯದ ಮಾರ್ಗದಲ್ಲಿ. ಯೇಸುವೆ ನನ್ನ ರೂಪಿಸು, ನಿನ್ ಸ್ವರೂಪವು ನನ್ನಲ್ಲಿ. ಯೇಸುವೆ ನನ್ನ ನಡೆಸು, ನಿನ್ ವಾಕ್ಯದ ಮಾರ್ಗದಲ್ಲಿ. ಹೌದು, ನಮ್ಮ ಪ್ರಾರ್ಥನೆ ಪ್ರತಿದಿನ ಅದೇ ಆಗಿರ್ಬೇಕು. ದಾವೀದ ಅದಕ್ಕೆ ಹೇಳಿದ್ದು, ನನ್ನಲ್ಲಿ ಶುದ್ಧ ಹೃದಯವನ್ನು ಹುಟ್ಟಿಸು. ನಮ್ಮ ಪ್ರಾರ್ಥನೆ ಏನಾಗಿರ್ಬೇಕು, ಇನ್ನೂ ಹೆಜ್ಜೆ ಮುಂದೆ ಹೋಗಿ ದಾವೀದನ ಪ್ರಾರ್ಥನೆಗಿಂತಲೂ ಉತ್ಕೃಷ್ಟವಾದಂತಹ ಪ್ರಾರ್ಥನೆ, ನನ್ನನ್ನ ರೂಪಿಸು, ನಿನ್ನ ಸ್ವರೂಪ ನನ್ನಲ್ಲಿ ಬರಲಿ. ಹೌದು ಪ್ರಿಯರೇ, ಆತನ ಸ್ವರೂಪ ಬರುವುದೇ ದೇವರ ಚಿತ್ತವಾಗಿದೆ. ಹಾಗೆ ನಾವು ಮುಂದುವರಿಸಿಕೊಂಡು ಆತನನ್ನ ನಾವಿನ್ನೂ ವರ್ಣಿಸೋಣ ಪ್ರಿಯರೇ. ನಮ್ಮ ದೇವನು ಆತನ ಹೃದಯ ಸಂತೋಷಗೊಳ್ಳುವುದು ಆತನನ್ನ ವರ್ಣಿಸುವಾಗಲೇ, ಆತನನ್ನ ಹೊಗಳುವಾಗಲೇ, ಆತನನ್ನ ಸ್ತುತಿಸುವಾಗಲೇ ಪ್ರಿಯರೇ. ಸುಂದರನೇ ಅತಿಶಯನೇ ಎಂಬ ಹಾಡಿನ ಮೂಲಕವಾಗಿ ನಾವು ಆತನನ್ನ ಸ್ತುತಿಸೋಣ ಪ್ರಿಯರೇ. ಸುಂದರನೇ ಅತಿಶಯನೇ
ಹೌದು ಪ್ರಿಯರೇ, ನನ್ನ ಕರ್ತನ ಹಾಗೆ ಈ ಲೋಕದಲ್ಲಿ ಯಾರೂ ಇಲ್ಲ. ಆತನಂತ ಸುಂದರ, ಅತಿಶಯನು, ಮಹೋನ್ನತನು, ಮನೋಹರನು ಆತನೇ ಆಗಿದ್ದಾನೆ. ಆತನ ಹಾಗೆ ಈ ಲೋಕದಲ್ಲಿ ಯಾರೂ ಸಿಗುವುದಿಲ್ಲ, ಮನುಷ್ಯರಲ್ಲೂ ಸಿಗುವುದಿಲ್ಲ. ಆತನು ಅಂತಹ ಒಳ್ಳೆ ದೇವನಾಗಿದ್ದಾನೆ, ನನ್ನ ಪ್ರಿಯನಾಗಿದ್ದಾನೆ. ನೀವು ಹೆಮ್ಮೆಯಿಂದ ಹೇಳಬೇಕು, ನನ್ನ ದೇವನು ನನ್ನ ಪ್ರಿಯನಾಗಿದ್ದಾನೆ. ನನ್ನ ಒಳಗೆ ನಾನು ಏನೇ ಆಗಿದ್ದೇನೆ ಅದನ್ನ ನೋಡುವ ಆತನು ದೇವರು ಮಾತ್ರ ಆಗಿದ್ದಾನೆ, ನನ್ನ ಪ್ರಿಯನಾಗಿದ್ದಾನೆ. ಈ ವೇಳೆಯಲ್ಲಿ ನಮ್ಮನ್ನ ಇಷ್ಟು ದಿನಗಳ ಕಾಲ ನಡೆಸಿದಂತಹ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸುವಂತೆ ನಮ್ಮ ಮಧ್ಯದಲ್ಲಿರುವ ಮೋಹನ್ ರಾಜ್ ಬ್ರದರ್ ಅವರು ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಪ್ರೀತಿಸುತ್ತಾನೆ. ಸುಂದರವಾದಂಥ ಪುನರುತ್ಥಾನದ ದಿವಸದಲ್ಲಿ ಮುಂಜಾನೆಯ ಸಮಯದಲ್ಲಿ, ಪರಿಶುದ್ಧ ಸಮಯದಲ್ಲಿ ನಿನ್ನ ಪ್ರೀತಿಯ ಮಕ್ಕಳು ಸೇವಕರು ಆಗಿರುವ ನಾವು ನಿನ್ನ ಸನ್ನಿಧಾನದಲ್ಲಿ ಬಂದು ನಮ್ಮ ಅಂತರಾಳದಿಂದ ಹಲ್ಲೆಲೂಯಾ ಸ್ತೋತ್ರ ಎಂಬುದಾಗಿ ಹೇಳುತ್ತಾ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ, ನಿನ್ನನ್ನು ಘನಪಡಿಸುತ್ತೇವೆ. ನೀನೊಬ್ಬನೇ ಸ್ತುತಿ ಸ್ತೋತ್ರಗಳನ್ನು ಹೊಂದಲು ನೀನೊಬ್ಬನೇ ಆರಾಧನೆಗಳನ್ನು ಹೊಂದಲು ಈಗಾಗಲೇ ನಾವು ಹಾಡಿದ ಪ್ರಕಾರವಾಗಿ ನಿನ್ನಂತ ದೇವರಿಗೆ ಲೋಕದಲ್ಲಿ ಯಾರೂ ಇಲ್ಲ. 10,000ರಲ್ಲಿ ಶ್ರೇಷ್ಠ ಧ್ವಜಪ್ರಾಯನು ಸ್ವಾಮಿ, ಸೂರ್ಯಕಾಂತ ಚಂದ್ರಮಣಿಗಳಂತೆ ಪ್ರಕಾಶಮಾನವಾಗಿ ಉನ್ನತೋನ್ನತವಾದಂತಹ ಆಕಾಶ ಮಂಡಲದಲ್ಲಿ ವಾಸವಾಗಿ ಯಾರೂ ಸೇರಕೂಡದಷ್ಟು ಪ್ರಕಾಶವಾಗಿ ಸರ್ವಶಕ್ತನು, ಸರ್ವಜ್ಞನು, ಸರ್ವಾಧಿಕಾರಿಯು, ಸರ್ವವ್ಯಾಪಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳಾದಂತ ನಾವೆಲ್ಲರೂ ಕೊಂಡಾಡುತ್ತೇವೆ ಸ್ವಾಮಿ, ಕರ್ತನೆ, ಘನಪಡಿಸ್ತೇವೆ. ನೀನೆಷ್ಟು ಒಳ್ಳೆಯವನು ಸ್ವಾಮಿ. ಈ ಲೋಕದಲ್ಲಿ ಈ ದಿನ ನಾವು ನಿನ್ನ ಕೃಪೆಯ ಮೂಲಕವೇ ಬದುಕಿದ್ದೇವೆ ಸ್ವಾಮಿ. ನಾವು ನಿನ್ನನ್ನು ಆರಾಧಿಸ್ತಾ ಇದ್ದೇವೆ, ಅದು ನಿನ್ನ ಕೃಪೆಯಾಗಿದೆ, ನಿನ್ನ ಉಸಿರಾಗಿದೆ. ನಿನಗೆ ವಂದನೆಗಳನ್ನು ಸಲ್ಲಿಸುವಂತ
ಹೌದು ರಾಜ. ಕಲ್ವಾರಿ ಶಿಲುಬೆಯ ಮೇಲೆ ಅಂದು ನಿನ್ನನ್ನು ನೀನು ಸಮರ್ಪಿಸಿಕೊಳ್ಳುವುದರ ಮೂಲಕವಾಗಿ ನಿನ್ನ ಪರಿಶುದ್ಧ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ನಮ್ಮನ್ನು ಶುದ್ಧೀಕರಿಸಿದ್ದಿ. ಹೌದು. ಅದಕ್ಕಾಗಿ ನಿನಗೆ ವಂದನೆಗಳನ್ನು ಹೌದು ಸಲ್ಲಿಸುತ್ತೇನೆ. ರಾಜ. ಅಪ್ಪ, ಈಗಾಗಲೇ ಸಹೋದರಿ ಹೇಳಿದ ಪ್ರಕಾರವಾಗಿ ಅಂದು ನೀನು ಶಿಲುಬೆಯ ಮೇಲೆ ತೂಗಾಡದೆ ಹೋಗಿದ್ದರೆ ಇಂದು ನಾವು ತೂಗಾಡಬೇಕಾಗಿದೆ. ಹೌದು ಸ್ವಾಮಿ. ನಮ್ಮ ಪಾಪಗಳನ್ನು ನಿನ್ನ ಮೇಲೆ ಹೊತ್ತುಕೊಂಡಿದ್ದೆ ಕರ್ತನೇ. ಹೌದು ನಮ್ಮ ರಾಜ. ರೋಗಗಳನ್ನು ನಿನ್ನ ಮೇಲೆ ಹೊತ್ತುಕೊಂಡಿದ್ದೆ ಸ್ವಾಮಿ. ಹೌದು. ಅಪರಾಧ ಮತ್ತು ಪಾಪಗಳ ದೆಸೆಯಿಂದ ಸತ್ತಂತವರಾದಂತ ನಮ್ಮನ್ನು ಬದುಕಿಸುವುದಕ್ಕೋಸ್ಕರವಾಗಿ ಹೌದು ಯೇಸಯ್ಯ. ನೀನು ಸತ್ತು ಹುಣಲ್ಪಟ್ಟು 3 ದಿವಸಗಳಾದ ಮೇಲೆ ಎದ್ದು ಬಂದಿದ್ದೀಯ. ಹೌದು ಕರ್ತನೆ. ಹಾಲೆಲೂಯ, ಹಾಲೆಲೂಯ. ಹಾಗೆಯೇ ನಮ್ಮ ನಂಬಿಕೆಯಾಗಿದೆ ಸ್ವಾಮಿ. ನೀನು ಪುನರುತ್ಥಾನ ಹೊಂದಿದ್ದಕ್ಕಾಗಿ ನಮ್ಮ ಪಾಪಗಳು ಪರಿಹಾರವಾಗಿದೆ, ಹೌದು. ರುಜುವಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಸ್ತೋತ್ರ ಯೇಸಯ್ಯ. ಈಗಲೂ ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡಿರ್ತಕ್ಕಂಥವನಾದ ನೀನು ನಿನ್ನ ಮೂಲಕವಾಗಿ ಯಾರ್ಯಾರೆಲ್ಲ ಬರ್ತಾರೋ ಅವರೆಲ್ಲರನ್ನು ರಕ್ಷಿಸಲು ಶಕ್ತನಾಗಿದೆಯಾ. ಹಾಲೆಲೂಯ. ಅವರಿಗಾಗಿ ಜ್ಞಾಪನ ಮಾಡುವುದಕ್ಕಾಗಿ ಸದಾಕಾಲ ಬದುಕುವಂತವನಾಗಿದೆಯಾ. ಅದಕ್ಕಾಗಿ ನಿನಗೆ ಸ್ತೋತ್ರ. ಸ್ತೋತ್ರ. ಈ ಲೋಕದಲ್ಲಿ ಅದೆಷ್ಟು ಜನ ನಮ್ಮ ಕಣ್ಣು ಮುಂದೆ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ಸ್ವಾಮಿ. ಅವರಿಗಿಂತಲೂ ಒಳ್ಳೆಯವರು ನೀತಿವಂತರು ಎಂಬುದಾಗಿ ಅಲ್ಲ, ಬದಲಾಗಿ ನಿನ್ನ ಮಕ್ಕಳಾಗಿ ನಾವು ನಿನ್ನ ಕಾರ್ಯಗಳನ್ನು ಮುಂದಿನ ದಿವಸಗಳಲ್ಲಿ ಲೋಕದವರ ಮಧ್ಯದಲ್ಲಿ ಮಾಡಬೇಕೆಂಬುದಾಗಿ ಬೆಳಗಾಗಿ ಇಟ್ಟಿದ್ದೀವಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಯೇಸಯ್ಯ. ಈ ಮುಂಜಾನೆ ನಿನ್ನ ಸನ್ನಿಧಾನದಲ್ಲಿ ಬಂದಿರತಕ್ಕಂಥ ನಿನ್ನ ಮಕ್ಕಳಾದಂತ ನಾವೆಲ್ಲರೂ ಕರ್ತನಾದಂತ ದೇವರೇ ನಿನ್ನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ನಿನ್ನ ಕಟಾಕ್ಷವನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ಸ್ತುತಿ ಸ್ತೋತ್ರಗಳ ಆರಾಧನೆಯನ್ನ ನಮ್ಮ ರಕ್ಷಕನಾದಂತ ನಿನ್ನ ನಾಮದಲ್ಲಿ ಸಮರ್ಪಿಸುತ್ತೇವೆ ಸ್ವಾಮಿ. ಆಮೆನ್, ಆಮೆನ್. ಜಯಿಸಿದವನೇ
ಪರಿಶುದ್ಧನಾದ ದೇವನೇ ಅಪ್ಪ, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ನಿನ್ನ ಪ್ರಸನ್ನತೆಯು ನೊಗಗಳನ್ನ ಮುರಿಯುತ್ತದಲ್ಲ ಸ್ವಾಮಿ. ಅಪ್ಪ, ಇಲ್ಲಿ ಅನೇಕರೊಂದಿಗೆ ನೀನು ಮಾತನಾಡಿದ್ದಿ, ಬಲಪಡಿಸಿದ್ದಿ ಅಪ್ಪ, ಅನೇಕರನ್ನ ಬಿಡುಗಡೆ ಮಾಡಿದ್ದಿ, ವಾಸಿ ಮಾಡಿದ್ದಿ ಸ್ವಾಮಿ. ಅಪ್ಪ, ನಿನ್ನ ಪ್ರಸನ್ನತೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯಕ್ಕೆ ನಾವು ಮತ್ತೆ ಓದಿಕೊಳ್ಳೋಣ. John chapter 15. Please take your Bibles to Gospel according to John chapter 15. 9 ಮತ್ತು 10ನೇ ವಚನ ಒಟ್ಟಾಗಿ ಓದಿಕೊಳ್ತೇವೆ. We are going to read together the 9th and 10th verses of John chapter 15. 15ನೇ ಅಧ್ಯಾಯ ಯೋಹಾನ ಸುವಾರ್ತೆ 9 ಮತ್ತು 10ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಎರಡು ತೆಗೆದುಕೊಳ್ಳಿ, ಓದ್ಕೊಳ್ಳೋಣ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನಂಬಿರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳುವೆನು. ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದೀರಿ. ಆಮೆನ್. ದೇವರು ವಾಕ್ಯ ಭಾಗನ ಆಶೀರ್ವದಿಸಲಿ. ಎಲ್ಲರೂ ಕೂತ್ಕೊಂಡವರಾಗಿ ಸಂಡೇ ಸ್ಕೂಲ್ ಹೋಗಬೇಕು. ಕಾಣಿಕೆ ಕೊಡುವಂಥ ಸಮಯ.
ದೇವರು ಇನ್ನೂ ಅಧಿಕವಾಗಿ ನಮ್ಮ ಚಿಕ್ಕ ಮಕ್ಕಳನ್ನ ಆಶೀರ್ವದಿಸಲಿ. ಚಿಕ್ಕ ಮಕ್ಕಳು ಇರುವಂತಹ ಮನೆಗಳಲ್ಲಿ ನೀವು ತಾಯಿಗಳು ಅವರನ್ನ ಎನ್ಕರೇಜ್ ಮಾಡೋದಕ್ಕೆ ಹೇಳ್ಕೊಳ್ತೇನೆ. ಯಾಕಂದ್ರೆ ನಾವು ನೋಡುತ್ತೇವೆ ಚಿಕ್ಕ ಮಕ್ಕಳು ಮುಂದಿನ ನಮ್ಮ ಒಂದು ಸಭೆಯ ಸದಸ್ಯರಾಗಿದ್ದಾರೆ. ಇನ್ಸ್ಪೈರ್ ಆಗಿ ಮಕ್ಕಳು ಹಾಡು ಹೇಳ್ತಾ ಇದ್ದಾರೆ. ಇನ್ನೂ ಅಧಿಕವಾಗಿ ಹಾಡು ಹೇಳ್ಬೇಕು, ಯಾಕಂದ್ರೆ ಮುಂದೆ ಅವರೇ ನಿಂತ್ಕೊಬೇಕಿಲ್ಲಿ. ಅದಕ್ಕಾಗಿ ನಾನು ಪ್ರೀತಿಯಲ್ಲಿ ಕೇಳ್ಕೊಳ್ತೇನೆ, ತಾಯಿಗೆ ಅವ್ರನ್ನ ಎನ್ಕರೇಜ್ ಮಾಡಬೇಕು. ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂತವರು, ಮದುವೆ ದಿನ ಆಚರಿಸಿಕೊಳ್ಳುವಂತವರು ದಯವಿಟ್ಟು ಇರುವುದಾದರೆ ನಿಂತ್ಕೊಂಡು ನಾನು ಮುಖಾಂತರ ಪ್ರಾರ್ಥನೆ ಮಾಡುವುದಾಗಿದ್ದೇವೆ. ನಿಖಿತಾ ಸುಮನ್ ಜಾಕ್ಸನ್ ಬರ್ತಾರೆ. ನಮ್ಮಲ್ಲಿರುವಂತಹ ಗಣ ಜೇಕಬ್ ಅಂತವರು ಮುಂದೆ ಬಂದು ಈ ಒಂದು ಕಾರ್ಯಕ್ಕಾಗಿ ಕಾಣಿಗೋಸ್ಕರವಾಗಿ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತಾರೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿರುವ ಪರಲೋಕ ದಯಾಮಯ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವಾದಿ ದೇವನೇ, ಕರ್ತಾದಿ ಕರ್ತನೇ, ಮಹೋನ್ನತನೇ, ಸರ್ವ ಸೃಷ್ಟಿಗಳ ಯಜಮಾನನೇ, ನಮ್ಮನ್ನು ರೂಪಿಸಿದವನೇ, ನಮ್ಮಲ್ಲಿರುವಾತನೇ, ನಮ್ಮನ್ನು ಸದಾ ಕಾಯುವಾತನೇ, ನಿನಗೆ ಸ್ತೋತ್ರವಾಗಲಿ. ನೀನು ಪರಿಶುದ್ಧನು 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 ಆಗಿದ್ದಿ ಪ್ರಭು. ಈ ಒಂದು ಪುನರುತ್ಥಾನದ ದಿನದಲ್ಲಿ, ಈ ಒಂದು ಶುಭ ಉತ್ತಮವಾದ ದಿನದಲ್ಲಿ ನಿನ್ನ ಸಮ್ಮುಖದಲ್ಲಿ ಇದುವರೆಗೂ ನಿನ್ನ ಮಕ್ಕಳಾದ ನಾವು ನಿನ್ನನ್ನು ಹಾಡಿ ಸ್ತುತಿಸಿ ಕೊಂಡಾಡಿ ಮಹಿಮೆ ಪಡಿಸಿದ್ದೇವೆ. ಮಾತ್ರವಲ್ಲದೆ ನೀನು ಹೇಳುವ ಮಾತುಗಳನ್ನು ಕೇಳಲು ನಾವು ಸಿದ್ಧರಾಗಿದ್ದೇವೆ. ದೇವರೇ, ಈ ಸಮಯದಲ್ಲಿ ನಮ್ಮ ದಿವ್ಯ ಜ್ಯೋತಿ ಸಭೆಯ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ನಮ್ಮ ವಿವಾಹವನ್ನು ದಿನವನ್ನು ಆಚರಿಸುವ ನಿಖಿತಾ ಮತ್ತು ಸುಮನ್ ಅವರಿಗಾಗಿ ನಾವು ಬೇಡ್ಕೊಳ್ತೇವೆ. ನೀನು ಅವರಿಗೆ ದಾಂಪತ್ಯ ಜೀವನ ದಯಪಾಲಿಸಿದ್ದಿ, ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಅವರನ್ನು ರೂಪಿಸಿ ನಿನ್ನ ಸಿದ್ಧಾಂತದ ಮೇರೆಗೆ ನೀನು ಅವರನ್ನು ಪೋಷಿಸ್ತಾ ಬರ್ತಾ ಇದ್ದೀವಿ. ನಿಮಗೆ ಸ್ತೋತ್ರವಾಗಲಿ. ದೇವರೇ, ನೀನು ಅವರ ಕುಟುಂಬಕ್ಕೆ ಬೇಕಾದ ಸಕಲ ಸಮೃದ್ಧಿಯನ್ನು ದಯಪಾಲಿಸು. ಮಾತ್ರವಲ್ಲದೆ ಅವರು ನಿನ್ನ ರಕ್ಷಣಾ ಕಾರ್ಯದಲ್ಲಿ ಮುಂದೆ ಸಾಗುವಂತೆ ನೀನು ಅವರ ಹೃದಯಗಳಲ್ಲಿ ಮಾತನಾಡಬೇಕೆಂಬುದಾಗಿ ಬೇಡ್ಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಜಾಕ್ಸನ್ ಅವ್ರಿಗೆ ಸಹ ಬೇಡ್ಕೊಳ್ತೇವೆ. ನಮ್ಮ ಜನ್ಮದಿನ ಆಶ್ರಿತ ಮಗನಿಗೆ ನೀನು ಪ್ರಭು ನಿನ್ನ ಎಲ್ಲ ಆಶೀರ್ವಾದಗಳನ್ನು ಸುರಿಸು. ಮಗನು ಮಾಡುವ ಒಂದೊಂದು ಕಾರ್ಯಗಳು ಕೂಡ ನಿನಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ಮಗನನ್ನು ಉಪಯೋಗಿಸುವ, ಕುಟುಂಬಕ್ಕೆ ದಾನವಾಗಿ ಆಶೀರ್ವಾದವಾಗಿ ಇರುವ ಮಗನನ್ನು ನೀನು ಸಮೃದ್ಧಿಗೊಳಿಸು. ಮಾತ್ರವಲ್ಲದೆ ನಿನ್ನ ಆಲಯದಲ್ಲಿ ದೇವರೇ ನಿನ್ನ ಹಾಡಿ ಸ್ತುತಿಸಿ ಕೊಂಡಾಡುವ ಹಾಗೆ ಪ್ರವಚನವಾಗಿ ಅದನ್ನ ನೀನು ಅವರಿಗೆ ಕೊಟ್ಟ ನಿನ್ನ ದೈವಿಕ ಜ್ಞಾನಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಪ್ರಭುವೇ, ಇದೇ ಸಮಯದಲ್ಲಿ ಇನ್ನು ಇಲ್ಲಿ ಇಲ್ಲದೆ ತಮ್ಮ ಜನ್ಮದಿನಗಳನ್ನು ಆಚರಿಸುವ ಮತ್ತು ವಿವಾಹ ದಿನಗಳನ್ನು ಆಚರಿಸುವ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಕರೆಗಳನ್ನು ಒಪ್ಪಿಸಿಕೊಡ್ತೇನೆ. ನೀನು ದೇವರೇ ಅವರಿಗೆ ಸಮೃದ್ಧಿಯಾದ ಜೀವಿತವನ್ನು ದಯಪಾಲಿಸು. ನಿತ್ಯ ಜೀವಕ್ಕೆ ಪಾತ್ರ ಆಗುವಂತೆ ಅವರನ್ನು ಸಿದ್ಧಗೊಳಿಸು. ದೇವಾದಿ ದೇವನೇ, ಕರ್ತನೆ, ಇದು ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ದೇವರೇ ಇಲ್ಲಿ ನಾವು ನೀಡಿರುವ ಈ ಕಾಣಿಕೆಗಳನ್ನು ದಶಮ ಭಾಗಗಳನ್ನು ಆಶೀರ್ವದಿಸು. ನೀನು ನಮಗೆ ಕೃಪೆಯಾಗಿ ನೀಡಿರುವ ದೆಸೆಯಿಂದ ದೇವರೇ ನಮ್ಮ ಆದಾಯಗಳಲ್ಲಿ ನಮ್ಮ ಭಾಗವನ್ನು ನಿನ್ನ ಸೇವೆಯಿಂದ ನಾವು ನೀಡುತ್ತಾ ಇದ್ದೇವೆ. ದೇವರೇ, ಇದು ಸದುಪಯೋಗಗೊಂಡು ದೇವರೇ ಇದರ ಮೂಲಕವಾಗಿ ನಿನ್ನ ಸುವಾರ್ತೆ ಇಡೀ ವಿಶ್ವದಲ್ಲಿ ಸಾರುವ ಹಾಗೆ ಮತ್ತು ವಿಶೇಷವಾಗಿ ನಮ್ಮ ಸಭೆ ಎಲ್ಲ ಕಾರ್ಯಗಳಿಗೆ ದೇವರೇ ನಿನಗೆ ಸುವಾರ್ತೆಯ ಕಾರ್ಯಗಳಿಗೆ ಉಪಯೋಗ ಆಗುವಂತೆ ಸಹಾಯ ಮಾಡು. ಮಾತ್ರವಲ್ಲದೆ ಪ್ರಭು, ನೀನು ದಯಪಾಲಿಸಿದ್ರಲ್ಲಿ ನಾವು ಅಲ್ಪವಾಗಿ ಕೊಟ್ಟರು ನೀನು ಅದನ್ನು ಅಧಿಕವಾಗಿ ಆಶೀರ್ವದಿಸುವ ದೇವರಾಗಿದ್ದೀರಿ. ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಇನ್ನೂ ಕೊಡಲಾಗದೇ ಇರುವ ಸ್ಥಿತಿಯಲ್ಲಿರುವ ಅವರಿಗಾಗಿ ಸಹ ನಾವು ಬೇಡ್ಕೊಳ್ತೇವೆ. ನೀನು ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಅವರ ವರಮಾನಗಳನ್ನು ದಯಪಾಲಿಸಿ ಅವರ ಕುಟುಂಬದ ಕಷ್ಟ ಎಲ್ಲವನ್ನು ಹೋಗಲಾಡಿಸಿ ದೇವರೇ ಅವರು ಸಹ ನಿನ್ನ ಸೇವೆಯಲ್ಲಿ ಪಾಲ್ಗಾರರಾಗುವಂತೆ ಈ ದಿನದಲ್ಲಿ ಅವರನ್ನು ವಿಶೇಷವಾಗಿ ಆಶೀರ್ವದಿಸಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಮತ್ತೊಂದು ಆವರ್ತಿ ದೇವರೇ ಸಮಯದಲ್ಲಿ
ಸಂಡೇ ಸ್ಕೂಲ್ ಮತ್ತು ಕೇಳಲಿರುವ ವಾಕ್ಯಗಾಗಿ ನಿನಗೆ ಬೇಡಿಕೊಳ್ತಾ ಇದ್ದೇವೆ. ನೀನು ನಮ್ಮೊಟ್ಟಿಗೆ ಮಾತನಾಡು, ನಮ್ಮ ಹೃದಯಗಳಲ್ಲಿ ಅಲುಗುನಟ್ಟಂತಾಗಿ ಪ್ರಭುವೇ ನಿನ್ನ ವಾಕ್ಯಕ್ಕನುಸಾರವಾಗಿ ಜೀವಿಸುವ ಒಂದು ಹೊಸ ನಿರ್ಧಾರದಿಂದ ನಾವು ಹಿಂದಕ್ಕೆ ಹೋಗುವ ಹಾಗೆ ನಿನ್ನ ದೈವಿಕ ಕೃಪೆಯಿಂದ ತುಂಬಿಸಿಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಮತ್ತೊಂದು ಆವರ್ತಿ ಈ ಸಕಲ ಕಾರ್ಯಗಳನ್ನು, ಮುಂದಿನ ಕಾರ್ಯಗಳನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನೀವೇ ಇದರ ನಿಯಂತ್ರಣವನ್ನು ತೆಗೆದುಕೊಂಡು ನಮ್ಮೆಲ್ಲರನ್ನು ನಿನ್ನ ಮೈ ಮೇಲೆ ನಡೆಸಿಕೊಡಬೇಕೆಂಬುದಾಗಿ ಪ್ರಭು ಯೇಸು ಕ್ರಿಸ್ತ ನಾಮದಲ್ಲಿ ಅತಿ ವಿನಯವಾಗಿ ಬೇಡಿಕೊಳ್ತೇವೆ. ಪ್ರೀತಿಯುಳ್ಳ ತಂದೆಯೇ, ಆಮೆನ್. ದೇವರ ಸುಂದರ ನಾಮಕ್ಕೆ ನಾನು ಸ್ತೋತ್ರ ಮಾಡುವವರಾಗಿದ್ದೇನೆ. ನಿಮ್ಮನ್ನ ಯೇಸು ಕ್ರಿಸ್ತನ ಪ್ರೀತಿಯಿಂದ ಈ ಒಂದು ಆರಾಧನೆಗೆ ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ವೇಳೆಯಲ್ಲಿ ನಮ್ಮ ಮಧ್ಯೆರುವಂತಹ ಗಿರೀಶ್ ಪಾಸ್ಟರ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಓದ್ತೀನಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸಭೆ ಈ ವಾರದ ಪ್ರಕಟಣೆಗಳು ಹೀಗಿರುತ್ತದೆ. 12ನೇ ತಾರೀಕು ಮಂಗಳವಾರ ನಮ್ಮ ಸಭೆಯಲ್ಲಿ ಪ್ರಾರ್ಥನೆ ಇರ್ತದೆ. ಸಾಯಂಕಾಲ 7 ಗಂಟೆಗೆ ಎಲ್ಲರಲ್ಲಿ ಬಂದು ಭಾಗವಹಿಸಿರಿ. ಅದೇ ರೀತಿಯಾಗಿ 15ನೇ ತಾರೀಕು ಶುಕ್ರವಾರ ನಮ್ಮ ಸಭೆಯಲ್ಲಿ ಪ್ರಾರ್ಥನೆ ಇರ್ತದೆ. ಅನೇಕರು ಬಂದು ಭಾಗವಹಿಸ್ತಾ ಇದ್ದೀರಿ. ಇನ್ನು ಅನೇಕರು ಅದರಲ್ಲಿ ಬಂದು ಭಾಗವಹಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಬೇಕಾಗಿ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ಶನಿವಾರ 16ನೇ ತಾರೀಕು ನಮ್ಮ ಸಭೆಯಲ್ಲಿ ಆರಾಧನೆ ಅಭ್ಯಾಸ ಇರುತ್ತದೆ. ಅದು ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದೀವಿ, ಯಾರ್ಯಾರು ಇದ್ದಾರೆ ಅಂತೇಳಿ ದಯಮಾಡಿ ಅದನ್ನ ನೋಡ್ರಿ. ನಾವು ರಿಮೈಂಡರ್ ಕೂಡ ನಿಮಗೆ ಕಳಿಸ್ತೀವಿ. ಸಾಯಂಕಾಲ 7 ಗಂಟೆಗೆ ಸಭೆಗೆ ಬಂದು ಪ್ರಾಕ್ಟೀಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅದೇ ರೀತಿ 17ನೇ ತಾರೀಕು ಭಾನುವಾರ ನಮ್ಮ ಸಭೆಯಲ್ಲಿ 8 ಆರಾಧನೆ ಶುರುವಾಗುತ್ತೆ. 8 ಆರಾಧನೆ ಶುರುವಾಗುತ್ತೆ. ಎಲ್ಲರೂ ಬಂದು ಭಾಗವಹಿಸಿ. ಮುಂದಿನ ಭಾನುವಾರ ಸಾಯಂಕಾಲ 7 ಗಂಟೆಗೆ ಯವನಸ್ಥರ ಕೂಟ ಇರ್ತದೆ. ಅದರಲ್ಲಿ ಎಲ್ಲ ಯವನಸ್ಥರು ಬಂದು ಭಾಗವಹಿಸಬೇಕಾಗಿ ಕೇಳ್ಕೊಳ್ತೇನೆ. ಈ ವಾರ ಅಲ್ಲ, ಮುಂದಿನ ವಾರ. ರಿಮೈಂಡರ್ ನಿಮಗೆ ಈ ವಾರ ಇವತ್ತು ಸಾಯಂಕಾಲ ಕೂಡ ಯೂತ್ ಮೀಟಿಂಗ್ ಇದೆ. ಅದರಲ್ಲಿ ಕೂಡ ನೀವು ಬಂದು ಭಾಗವಹಿಸಿ. ನೆಕ್ಸ್ಟ್ ವೀಕ್ ಕೂಡ ಯೂತ್ ಮೀಟಿಂಗ್ ಇದೆ 5 ಗಂಟೆಗೆ. ಇವತ್ತು ಕೂಡ ಸಾಯಂಕಾಲ 5 ಗಂಟೆಗೆ ಯೂತ್ ಮೀಟಿಂಗ್ ಇದೆ. ಯಾಕಂದ್ರೆ ನಮ್ಮ ರೈಟರ್ಸ್ ಅವರು, ಸೆಕ್ರೆಟರಿ ಅವರು ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಅನೌನ್ಸ್ಮೆಂಟ್ ಓದ್ತಾ ಇದ್ದೇವೆ. ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾದ್ರೆ ನೀವು ಕ್ಷಮಿಸಬೇಕು. ನಾವು ತಪ್ಪು ಮಾಡಿದ್ವಿ ಅಂತ ನೀವು ತಪ್ಪು ಮಾಡಿ ಬರಲೇಬೇಕು ನಾವು ಹೇಳುವಂತ ಮೀಟಿಂಗ್. ಇವಾಗ ವಿಶೇಷವಾದ ಒಂದು ಪ್ರಕಟಣೆ ಇದೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಬೇಕು. ಈ ಒಂದು ತಿಂಗಳಿನ 30 ಮತ್ತು 31ನೇ ತಾರೀಕು ಶನಿವಾರ ಭಾನುವಾರದಂದು ನಾವು ಫ್ಯಾಮಿಲಿ ರಿಟ್ರೀಟ್ ಇಟ್ಟಿದ್ದೇವೆ ನಮ್ಮ ಸಭೆಯಿಂದ. ಯಾವ ಸಭೆಯಿಂದ? ಅವಾಗ ನಮ್ಮ ಸಭೆಗೆ ಸೇರುವಂತ ಎಲ್ಲ ಕುಟುಂಬಸ್ಥರು ಈ ಒಂದು ರಿಟ್ರೀಟ್ಗೆ ಬರಲೇಬೇಕು ಅಂತ ನಾವು ನಿಮ್ಮನ್ನ ಪ್ರೀತಿಯಿಂದಲೂ ಕೇಳಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ಈ ಒಂದು ಮೀಟಿಂಗ್ ಬರಬೇಕು. ಇದನ್ನ ನಾವು ಬ್ಯಾಂಗ್ಳೂರ್ ಮಾರ್ತೋಮ ರಿಟ್ರೀಟ್ ಸೆಂಟರ್ ಮಾಡ್ತಾ ಇದ್ದೇವೆ. ಅದು ಕೋಡೆಕಾನಲ್ಲಿ ಇಲ್ಲ, ಇಲ್ಲಿ ಪಕ್ಕ ದೊಡ್ಡಬಳ್ಳಾಪುರದಲ್ಲಿ ತುಂಬಾ ದೂರ ಏನಿಲ್ಲ. ನಾವು ಗಾಡಿ ಮಾಡ್ತೇವೆ, ಅಲ್ಲೆಲ್ಲ ನಾವು ಹೊಸ ವ್ಯವಸ್ಥೆಗಳನ್ನ ಮಾಡ್ತೇವೆ. ದಯವಿಟ್ಟು ನೀವೆಲ್ಲರೂ ಬರ್ಬೇಕಂತ ನಾನು ಕೇಳ್ಕೊಳ್ತೇನೆ. ನಾವು ಫ್ರೀಯಾಗಿ ಕೊಟ್ರೆ ಅದಕ್ಕೆ ವ್ಯಾಲ್ಯೂ ಕಮ್ಮಿ ಆಗ್ಬಿಡ್ತದೆ. ಅದು ಫ್ರೀಯಾಗಿ ಕೊಡಬಾರ್ದು ಎಂಬ ಒಂದು ಉದ್ದೇಶದಿಂದ ನಮ್ಮ ಒಂದು ಪಾಸ್ಟರ್ ಕಮಿಟಿಯಲ್ಲಿ ನಾವು ಮಾತಾಡಿ ದೊಡ್ಡವರಿಗೆ 100 ರೂಪಾಯಿ, 10 ವಯಸ್ಸು 12 ವಯಸ್ಸು ಮೇಲ್ಪಟ್ಟವರಿಗೆ 100 ರೂಪಾಯಿ, 1 ರಿಂದ 12 ವಯಸ್ಸವರಿಗೆ 50 ರೂಪಾಯಿ. ಹುಟ್ಟಿದಂತ ಮಗು ಆಗಿರ್ಬೋದು, ಅದು 12 ವಯಸ್ಸಾಗಿರ್ಬೋದು, ಅವರು 50 ರೂಪೀಸ್ ಕೊಡ್ಲೇಬೇಕು. 12 ವರ್ಷದ ಮೇಲ್ಪಟ್ಟವರು, ವಯಸ್ಸಾದವರು ನಮ್ಮ ಸಭೆಯಲ್ಲಿ ಯಾರಿದ್ದಾರೋ ಅವನು ಸೇರಿಸಿ 100 ರೂಪಾಯಿ ಕೊಡ್ಬೇಕು. ಗೊತ್ತಲ್ವಾ? ನಾವು ಅಲ್ಲಿ ಖರ್ಚು ಮಾಡುವಂತದ್ದು ಒಬ್ಬರಿಗೆ 1000 ರೂಪಾಯಿ ಪ್ರೇಯರ್, ಊಟಕ್ಕೆ, ವಸತಿಗೆ, ಟ್ರಾವೆಲ್ ಎಲ್ಲ ಸೇರಿ ಒಬ್ಬರಿಗೆ 1000 ರೂಪಾಯಿ ಕೊಡ್ತಾ ಇದೀವಿ ನಾವು. ನಮ್ಮ ಸಭೆ ಕಾರ್ಯಕ್ರಮನೇ ಆದ್ರೂ ನೀವು ಕೊಟ್ರೆ ಚೆನ್ನಾಗಿರ್ತದೆ, ನಿಮಗೂ ಆಶೀರ್ವಾದ ಬರ್ತದೆ ಅಲ್ವಾ? ದೇವರ ವಾಕ್ಯ ಹೇಳ್ತಾರೆ, ನೀವು ಉಚಿತವಾಗಿ ಪಡೆದುಕೊಂಡಿದ್ದೀರಿ, ಉಚಿತವಾಗಿ ಕೊಡ್ರಿ. ಯಾವ್ದನ್ನ? ದೇವರ ವಾಕ್ಯವನ್ನ, ರಕ್ಷಣೆಯನ್ನ. ಬೇರೆ ಎಲ್ಲ ಉಚಿತವಾಗಿ ಕೊಡಿ, ದೇವರ ವಾಕ್ಯ ಹೇಳ್ತಿಲ್ಲ, ಗೊತ್ತಲ್ಲ? ಯಾಕಂದ್ರೆ ಕೆಲವರು ತುಂಬಾ ಬುದ್ಧಿವಂತರು, ಅದೇ ವಾಕ್ಯ ನಮ್ಗೆ ಹೇಳ್ಬೇಡಿ ನೀವು. ಅದಕ್ಕೆ ನೀವು ನಾನು ಹೇಳ್ತಾ ಇದ್ದೀನಿ, ಅದನ್ನ ನೀವು ನಾವು ಮಾಡ್ತಾ ಇರುವಂತ ಕಾರ್ಯಕ್ರಮದಲ್ಲಿ ನೀವು ಸಹ ಪಾಲ್ಗೊಳ್ಬೇಕು ಅಲ್ವಾ? ಅದಕ್ಕೋಸ್ಕರವಾಗಿ ನಾವು ಕೇಳ್ತಾ ಇದ್ದೀವಿ. ಇದನ್ನು ಕೊಡಕ್ಕಾಗಲ್ಲ ನಾವು ಕಾಯ್ತೀವಿ. ನಾನು 100 ರೂಪೀಸ್ 50 ರೂಪೀಸ್ ನಥಿಂಗ್ ಅಲ್ವಾ? ನಾವು ಹೋಗಿ ಒಂದು ಬೇಲ್ಪುರಿ ತಿಂದ್ರೆ 50 ರೂಪಾಯಿ ಊಟ. ಮೊದಲ 10 ರೂಪಾಯಿ 15 ರೂಪಾಯಿ 20 ರೂಪಾಯಿ, ಇವಾಗ 50 ರೂಪಾಯಿ ಹೇಳ್ತೀವಿ ಅಲ್ವಾ?
ಕೂಡ ಅದಕ್ಕೋಸ್ಕರವಾಗಿ ದಯವಿಟ್ಟು ನೀವೆಲ್ಲರೂ ಈ ಒಂದು ಕಾರಣಕ್ಕಾಗಿ ಬರದೇ ಇರಬಾರ್ದು. ನಿಮ್ಗೆ ಏನೇ ಕಷ್ಟ ಇದ್ರು ಬಂದು ನನ್ನ ಹತ್ರ ಮಾತಾಡ್ಬೇಕು ನಾನು ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ನನಗೇನ್ ಬೇಕಂದ್ರೆ ಎಲ್ಲಾ ಸಭೆಯವರು ಸಂತೋಷವಾಗಿ ಹೋಗಿ ಅಲ್ಲಿ 1 ದಿನಗಳಿದ್ದು ಭಾನುವಾರದಂದು ನಾವು ಅಲ್ಲೇ ಸರ್ವಿಸ್ ಮಾಡ್ತೇವೆ. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಬರ್ಬೇಕಂತ ಕೇಳ್ಕೊಳ್ತೇನೆ. ಶನಿವಾರ ಒಂದ್ಸರಿ ನೀವು ಲೀವ್ ಆಗ್ಬೇಕಾಗತ್ತೆ ಅಷ್ಟೇ. ಅದಕ್ಕೋಸ್ಕರ ನಾವು ಶನಿವಾರ ಭಾನುವಾರ ಇಟ್ಟಿದ್ದೇವೆ. ಶನಿವಾರ ಒಂದ್ಸರಿ ಲೀವ್ ಆಗ್ತದೆ, ನೀವೆಲ್ಲರೂ ಬಂದು ನಮ್ಮೊಂದಿಗೆ ಅಲ್ಲಿ ನಾವೆಲ್ಲರೂ ಸೇರಿ ದೇವರ ಒಂದು ನಾಮದ ಮಹಿಮೆಗೋಸ್ಕರವಾಗಿ ನಾವೆಲ್ಲರೂ ಗೊತ್ತಲ್ಲ ಪ್ರಿಯರೇ, ನಾವೆಲ್ಲರೂ ಒಂದೇ ತರ ರುಟೀನ್ ವರ್ಕ್ ಇದ್ದೀವಿ. ಒಂದು ಚೇಂಜ್ ಇರ್ತದೆ. ನಾವೆಲ್ಲರೂ ಸೇರಿ ಒಂದು ಅನ್ಯೋನ್ಯತೆಯಲ್ಲಿ ನಾವು ಭಾಗವಹಿಸಬಹುದು. ಈಗ ಈ ದಿನ ನೀವು ಹೆಸರು ಕೊಡ್ಬೇಕು. ನಿಮ್ ಕೈ ದುಡ್ಡಿದ್ರೆ ಕೊಟ್ಬಿಡ್ಬೇಕು. ಮುಂದಿನ ವಾರ ಕೂಡ ದುಡ್ಡು ಕೊಡ್ಬೇಕು, ಹೆಸರು ಕೊಟ್ಬಿಡ್ಬೇಕು. ನಾವು ಟ್ರಾವೆಲ್ಗೆ ಮತ್ತೆ ಅಲ್ಲಿ ವ್ಯವಸ್ಥೆಗಳನ್ನ ಮಾಡಬೇಕಾಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಇವತ್ತು ನೆಕ್ಸ್ಟ್ ವೀಕ್ ಒಳಗಡೆ ನೀವೆಲ್ಲರೂ ಹೆಸರು ದುಡ್ಡು ಎಲ್ಲ ಕೊಟ್ಬಿಡ್ಬೇಕು. ನಮ್ಮ ಮಧ್ಯಲ್ಲಿರುವಂತ ಚಂದ್ರು ಅವರು ನಮ್ಮ ಮಧ್ಯ ಇಲ್ಲ, ಹೊರಗಡೆ ಇದ್ದಾರೆ. ಅವ್ರಿಗೆ ಮತ್ತೆ ನಮ್ಮ ಪಾಸ್ಟರ್ ಗಿರೀಶ್ ಅವ್ರಿಗೆ ನೀವು ನಿಮ್ಮ ಹೆಸರನ್ನ ದುಡ್ಡನ್ನ ಕೊಡ್ಬೇಕಂತ ನಾನು ನಿಮ್ಮನ್ನ ಪ್ರೀತಿನ ಕೇಳ್ಕೊಳ್ತೀನಿ. ಈಗ ನಾವೆಲ್ಲರೂ ಮುಖ್ಯವಾದ ಒಂದು ವಾಕ್ಯ ಬಂದಿದ್ದೇವೆ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಅಂದ್ರೆ ನಾವು ವಾಕ್ಯ ಕೇಳೋದಕ್ಕೆ ಒಪ್ಪಿಸಿಕೊಳ್ಳೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಮ್ಮೆಲ್ಲರ ಕಣ್ಣುಗಳು ಹಾಗೆ ಮುಚ್ಚಲ್ಪಟ್ಟಿರಲಿ. ದೇವರ ಸಮ್ಮುಖದಲ್ಲಿ ದೇವರನ್ನ ಕೇಳಲಿ. ದೇವರೇ ನಮ್ಮೊಟ್ಟಿಗೆ ಮಾತನಾಡಿ ಸ್ವಾಮಿ. ಯಾವಾಗ ನಮ್ಮ ಹೃದಯ ತೆರೆದಿರುತ್ತೋ ಆಗ ಮಾತ್ರವೇ ದೇವರ ವಾಕ್ಯಗಳು ಅದರೊಳಗಡೆ ಹೋಗ್ಲಿಕ್ಕಾಗತ್ತೆ. ನಮ್ಮ ದೇವರು ಯಾರನ್ನು ಫೋರ್ಸ್ ಮಾಡಲ್ಲ. ನಮಗೆ ಆಸೆ ಇರಬೇಕು. ದೇವರೇ ನಿನ್ನ ವಾಕ್ಯಗಳನ್ನ ನಾನು ಅರ್ಥ ಮಾಡ್ಕೊಳ್ಬೇಕು ಸ್ವಾಮಿ. ನಿನ್ನ ವಾಕ್ಯಗಳ ಮೂಲಕವಾಗಿ ನನ್ನೊಟ್ಟಿಗೆ ಮಾತನಾಡಿ ಎಂಬುದಾಗಿ ನಾವೆಲ್ಲರೂ ಕೇಳೋಣ. ಹಲ್ಲೆಲೂಯಾ. ದೇವರೇ ಸ್ತೋತ್ರ ಸ್ವಾಮಿ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಹಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಹಿಡಿತ ನೀನೇ. ಈ ಸೇವೆಗೆ ತರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವೂ ಮಾಡುವೆ. ನಿನ್ನ ಹೃದಯದ ಆಸೆಯೇ ನನ್ನ ಬಯಕೆಯು. ಈ ಸೇವೆಗೆ ತರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವೂ ಮಾಡುವೆ. ನಿನ್ನ ಹೃದಯದ ಆಸೆಯೇ ನನ್ನ ಬಯಕೆಯು. ನೋವು ಸಂಕಟದಿಂದ ಬಂದರು, ಜೀವವ ನೀಡುವ ನಿನ್ನಯ ನಾಮವ ಎಲ್ಲೆಡೆ ಸಾರುವೆನು. ಹಿಂಸೆ ನೋವು ಸಂಕಟದಿಂದ ಬಂದರು, ಜೀವವ ನೀಡುವ ನಿನ್ನಯ ನಾಮವ ಎಲ್ಲೆಡೆ ಸಾರುವೆನು. ಕೊಡುವೆನು ವಾಕ್ಯವು ಸಜೀವವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಕೀಲು ಮಚ್ಚೆಗಳನ್ನ ದೂರಿ ಹೋಗುವಷ್ಟು ಬಲವುಳ್ಳದಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ.
ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿ ಯೇಸುವಿನ ಹೆಸರಿನಲ್ಲಿ ತಂದೆ. ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಾ? ನೀವು ಪಕ್ಕದಲ್ಲಿರುವ ಕೇಳ್ರಿ ಕೆಲಸ. ಯಾಕೆ ನಾನು ಹೇಳ್ತೀನಿ ಗೊತ್ತಾ, ಪ್ರತಿ ಸಲ ಸಭೆಗೆ ನಾವು ಒಬ್ಬೊಬ್ರು ಒಂದೊಂದ್ ಸಮಯಕ್ಕೆ ಬರ್ತೀವಿ ಅಲ್ವಾ? ಒಬ್ಬೊಬ್ರು ಒಂದೊಂದ್ ಸಮಯಕ್ಕೆ ಬರ್ತೀವಿ, ನಾವು ಬೇಕಾದಾಗ ಬರ್ತೀವಿ. ಅದಕ್ಕೋಸ್ಕರ ನಾವು ಪಕ್ಕದಲ್ಲಿ ಯಾರಿದ್ದಾರೆ ನಾವು ಗಮನಿಸಲ್ಲ, ಅವ್ರನ್ನ ಮಾತಾಡ್ಸಲ್ಲ. ಹೋಗ್ಬೇಕಾದ್ರೆ ಮಾತಾಡಿಸ್ತೀವಿ, ಹೌದು, ಆದ್ರೆ ಈಗ ಮಾತಾಡಿಸ್ಬೇಕು. ಮಾತಾಡಿಸ್ರಿ ಒಂದ್ಸರಿ, ಹೇಗಿದ್ದೀರಾ ಅಂತ. ನಾವು ಸಭೆಗೆ ಬರೋದು ದೇವರ ಪ್ರೀತಿಯನ್ನ ವ್ಯಕ್ತಪಡಿಸಲಿಕ್ಕೆ. ಆಮೇಲೆ ಆಮೇಲೆ ನಮ್ಮ ಸಹೋದರರಿಗೆ ದೇವರು ನನಗೆ ತೋರಿಸಿರುವಂತಹ ಪ್ರೀತಿಯನ್ನ ವ್ಯಕ್ತಪಡಿಸಲಿಕ್ಕೋಸ್ಕರ ನಾವು ಸಭೆಗೆ ಬರ್ತೀವಿ. ನಗನಗ್ತಾ ವ್ಯಕ್ತಪಡಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಮೆಸೇಜ್ ಕೇಳೋದಕ್ಕಿಂತ ಮುಂಚೆ ನನ್ನ ಹತ್ರ ಎರಡು ಕಡೆ ಒಂದು ಇಟ್ಕೊಳ್ಳಿ, ಈ ಕಡೆ ಒಂದಿಟ್ಕೊಳ್ಳಿ, ನೀವೊಂದಿಟ್ಕೊಳ್ಳಿ. ಇದನ್ನ ನೀವು ಓದ್ಬಿಟ್ಟು ನೀವು ಪಕ್ಕದವ್ರಿಗೆ ಹಂಗೆ ಪಾಸ್ ಮಾಡ್ರಿ, ಬೇಗ ಫಾಸ್ಟ್ ಆಗಿ. ಇಲ್ಲ, ನೀವು ಮಾತ್ರ ಓದ್ಕೊಳ್ರಿ, ಮೆತ್ತಗೆ ಓದ್ಕೊಂಡು ಪಾಸ್ ಮಾಡಿ, ಪರವಾಗಿಲ್ಲ. ಬೇಗ ಬೇಗ ಮಾಡ್ಬೇಕು. ನಿಮ್ ಕೈಯಲ್ಲಿ ಓದಕ್ ಸಮಯ ಇಲ್ಲ ಅಂತ ಹೇಳಿದ್ರೆ ರೆಫರೆನ್ಸ್ ನೋಡ್ಕೊಂಡು ಬೈಬಲ್ ಅಲ್ಲಿ ಓದ್ಕೊಳ್ರಿ, ಮುಂದೆ ಏನಾದ್ರು ಪಾಸ್ ಮಾಡಿ. ಆಯ್ತಾ? ಯಾವ ಕಡೆ ತುಂಬಾ ಲೇಟ್ ಆಗ್ತಾ ಇದೆ? ಎಲ್ಲಿದೆ? ಈ ಕಡೆ ಕಾಣಿಸ್ತಾನೆ ಇಲ್ಲ, ಈ ಕಡೆ ಮಾತ್ರ ಕಾಣಿಸ್ತಾ ಇದೆ ನನಗೆ. ಪಾಸ್ ಮಾಡ್ತಾ ಇದ್ದೀರಾ? ಅಶೋಕ ಓದ್ಬಿಟ್ಟು ಹೊರಗಡೆ ಬರ್ಕೊಡು. ಓಕೆ, ಯಾವ್ದಾದ್ರು ಒಂದು ನನಗೆ ತಗೊಂಬಂದ್ ಕೊಡ್ರಿ. ಯಾವ್ದಾದ್ರು ಒಂದು ನನಗೆ ತಗೊಂಬಂದ್ ಕೊಡ್ರಿ. ಒಂದ್ ಸಾಕು. ನೋಡಿ ಅಂಕಲ್, ಇನ್ನೊಂದ್ಸರಿ ಓದಿ ಅಂಕಲ್, ಜೋರಾಗಿ ಕೇಳಿಸ್ಕೊಂಡ್ರಿ ಎಲ್ಲರೂ. ಯೆಹೋವನು ಒಳ್ಳೆಯವನು, ಹಾ, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ಹಾ. ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು. ಯೆಹೋವನು ಒಳ್ಳೆಯವನು. ಎಲ್ಲರೂ ಓದಿದ್ರ ಇದನ್ನ? ಇವಾಗ ನಾವ್ ಏನ್ ಮಾಡಿದ್ವಿ? ಒಬ್ರಿಂದ ಒಬ್ಬರಿಗೆ ರವಾನೆ ಮಾಡಿದ್ವಿ, ಪಾಸ್ ಮಾಡಿದ್ವಿ. ಅದಕ್ಕೋಸ್ಕರನೇ ಅದ್ರಲ್ಲಿ ಏನಿದೆ ಅಂತ ಗೊತ್ತಾಯ್ತು. ಒಂದ್ ನಿಮಿಷ ಕೊಡು. ಇದನ್ನ ನಾನು ಈಗ ಇಟ್ಕೊಂಡ್ಬಿಟ್ಟು ಏನಿದೆ ಗೊತ್ತಾ ಇದ್ರಲ್ಲಿ ನಿಮ್ಗೆ? ಅಂದ್ರೆ ನಿಮ್ಗೆ ಗೊತ್ತಾಗುತ್ತಾ? ನಾನು ಇದನ್ನ ಪಾಸ್ ಮಾಡಿದ್ವಿ, ಒಬ್ಬರಿಂದ ಒಬ್ಬರಿಗೆ ಪಾಸ್ ಮಾಡಿದ್ವಿ. ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡ್ಲಿಕ್ಕೆ ಬಯಸುವಂತ ವಿಷಯ ಪಾಸ್ ಇಟ್ ಆನ್, ಮುಂದುವರಿಸಿರಿ ಅಥವಾ ರವಾನಿಸಿರಿ. ಏನನ್ನ ರವಾನಿಸ್ಬೇಕು? ನಾವು ನಮ್ಮ ಮಕ್ಕಳಿಗೆ ನಾವು ಆಸ್ತಿಯನ್ನ ರವಾನೆ ಮಾಡ್ತೀವಿ, ಆಸ್ತಿಯನ್ನ ಮುಂದುವರಿಸ್ತೀವಿ, ನಮ್ಮಲ್ಲಿರುವಂತ ಆಸ್ತಿಯನ್ನ ನಾವು ಕೊಡ್ತೀವಿ. ಇನ್ನೇನೇನು ಕೊಡ್ತೀರಾ ನಿಮ್ಮ ಮಕ್ಕಳಿಗೆ? ಏನು ಕೊಡಲ್ಲ ನಿಮ್ ಮಕ್ಕಳಿಗೆ. ಅಯ್ಯೋ ಪಾಪ, ಮಕ್ಕಳು ಸಂಡೇ ಸ್ಕೂಲ್ ಮಕ್ಕಳಿಗೆ ಹೇಳಬೇಕು, ಹುಷಾರಪ್ಪ ನೀವು, ಅಪ್ಪ ಅಮ್ಮ ಏನು ಕೊಡಲ್ಲ ಅಂತ ನಿಮ್ಗೆ. ಏನೇನ್ ಕೊಡ್ತೀರಾ ನಿಮ್ಮ ಮಕ್ಕಳಿಗೆ? ನೀವು ಊಟ ಕೊಡ್ತೀರಾ, ಆಮೇಲೆ ಇನ್ನೇನ್ ಕೊಡ್ತೀರಾ? ನಮ್ಮ ಯೋಚನೆಗಳನ್ನ ನಾವು ಕೊಡ್ತೀವಿ ಮಕ್ಕಳಿಗೆ. ಕೊಡ್ತೀರಾ ನೀವು ಯೋಚನೆಗಳನ್ನ? ನಮ್ಮ ಯೋಚನೆಗಳನ್ನ ಕೊಡ್ತೀವಿ, ನಮ್ಮ ಪದ್ಧತಿಗಳನ್ನ ನಾವು ರವಾನಿಸ್ತೀವಿ ಅವರಿಗೆ. ಈ ರೀತಿನೇ ಮಾಡಬೇಕು, ಈ ರೀತಿನೇ ಮಾಡಬೇಕು, ನಮ್ಮ ಪದ್ಧತಿಗಳನ್ನ ರವಾನಿಸ್ತೀವಿ. ಇನ್ನೇನ್ ರವಾನಿಸ್ತೀರಾ? ಇನ್ನೇನ ರವಾನೆ ಮಾಡ್ತೀರಾ? ಅಷ್ಟೇನಾ? ನಮ್ಮ ಮಾತುಗಳನ್ನ ರವಾನೆ ಮಾಡ್ತೀವಿ. ನಾವ್ ಏನ್ ಮಾತಾಡ್ತೀವಿ ಅದನ್ನೇ ಮಕ್ಕಳು ಮಾತಾಡೋದು. ನಮ್ಮ ಲ್ಯಾಂಗ್ವೇಜ್, ನಾವ್ ಯಾವ ಭಾಷೆ ಮಾತಾಡ್ತೀವಿ ಅದನ್ನ ರವಾನೆ ಮಾಡ್ತೀವಿ. ನಿಮಗ್ ಗೊತ್ತಾ, ನಮ್ಮ ಆತ್ಮಿಕ ಜೀವಿತವನ್ನು ಕೂಡ ನಾವು ರವಾನೆ ಮಾಡಬಹುದು ನಮ್ಮ ಮಕ್ಕಳಿಗೆ. ಡು ಯು ನೋ ದಿಸ್? ನಮ್ಮ ಆತ್ಮಿಕ ಜೀವಿತವನ್ನು ಕೂಡ ನಾವು ಮಕ್ಕಳಿಗೆ ನಾವು ಪಾಸ್ ಇಟ್ ಆನ್ ಮಾಡಬಹುದು, ಅವರಿಗೆ ಮುಂದುವರಿಸಲಿಕ್ಕೆ ಹೇಳ್ಬೋದು. ನಾನು ಸತ್ಯವೇದವನ್ನು ಓದ್ಬೇಕಾದ್ರೆ ಯಾವಾಗ್ಲೂ ನನಗಿದ್ದಂತ ಪ್ರಶ್ನೆ, ಇಸ್ರಾಯೇಲ್ ಜನರಿಗೆ ದೇವರು ಅಷ್ಟು ಅದ್ಭುತಗಳನ್ನ ಮಾಡಿ, ಎಲ್ಲವನ್ನ ಮಾಡಿ, ಅವ್ರನ್ನ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದು ಅವರಿಗೆ ಧರ್ಮಶಾಸ್ತ್ರ ಕೊಟ್ಟು ಎಲ್ಲವನ್ನ ಮಾಡಿದ್ರು ಕೂಡ ಯಾಕೆ ಅವರು ದಾರಿ ತಪ್ಪುತ್ತಾ ಇದ್ದಾರೆ? ಯಾಕೆ ಅವರು ದೇವರಿಗೆ ವಿರುದ್ಧವಾದ
ಅದ್ಭುತವಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಅರ್ಥ ಆದಂತ ವಿಷಯ, ಅವರು ದೇವರಿಂದ ಹೊಂದಿಕೊಂಡದ್ದನ್ನ ಮಕ್ಕಳಿಗೆ ರವಾನೆ ಮಾಡ್ಲಿಲ್ಲ ಸರಿಯಾಗಿ. ಅವರ ಆತ್ಮಿಕ ಜೀವಿತವನ್ನ ಅವರು ರವಾನೆ ಮಾಡ್ಲಿಲ್ಲ. ಅವರ ಅನುಭವವನ್ನ ಅವರ ಮಕ್ಕಳಿಗೆ ರವಾನೆ ಮಾಡಲಿಲ್ಲ ಸರಿಯಾಗಿ. ಅದಕ್ಕೋಸ್ಕರವಾಗಿನೇ ಆ ಒಂದು ಜನಾಂಗ ಎಡುತ್ತಾ ಬಂತು. ಇವತ್ತು ನಮ್ಮ ಸಭೆ ಆತ್ಮಿಕವಾಗಿ ಬೆಳಿಬೇಕಂತ ಹೇಳಿದ್ರೆ ನಾವು ನಮ್ಮ ಆತ್ಮಿಕ ಜೀವಿತವನ್ನ ನಮ್ಮ ಮಕ್ಕಳಿಗೆ ರವಾನೆ ಮಾಡಬೇಕು. ಆಮೇಲೆ ಯಾಕೆ ಇವತ್ತು ನಾವು ಮಕ್ಕಳನ್ನ ಮಾತು ಕೇಳ್ತಾ ಇಲ್ಲ ಈಗ? ಯಾಕೆಂದ್ರೆ ನಮ್ಮ ಜೀವಿತದಲ್ಲಿ ಇರುವಂತ ದೇವರ ವಾಕ್ಯಗಳನ್ನ, ದೇವರ ಸ್ವರವನ್ನ, ದೇವರ ಸಾಕ್ಷಿಗಳನ್ನ ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇಲ್ಲ ಇವತ್ತು. ಎಷ್ಟು ಜನ ನಿಮ್ಮ ಮಕ್ಕಳನ್ನ ಕೂರಿಸ್ಕೊಂಡು ಮಗಳೇ ದೇವ್ರ ನನಗೆ ಎಷ್ಟು ಒಳ್ಳೇದು ಮಾಡಿದ್ದಾನೆ ಗೊತ್ತಾ ಅಂತ ಯಾವತ್ತು ಕೂತ್ಕೊಂಡು ಹೇಳಿದ್ದೀರಾ? ಕೆಲವು ದಿನಗಳ ಹಿಂದೆ ಒಬ್ರು ಪೇರೆಂಟ್ ಕಾಲ್ ಮಾಡಿದ್ರು ನನಗೆ. ನಾನು BBS ನಡೆಸಿದಂತ ಒಂದು ಮಗು ಕಾಲ್ ಮಾಡ್ಬಿಟ್ಟು, ಬ್ರದರ್ ಬಿಸಿ ಇದ್ದೀರಾ? ಇಲ್ಲ ಹೇಳಿ. ಇಲ್ಲ ಬ್ರದರ್, ನನ್ನ ಮಗ ವಾಕ್ಯನೇ ಓದ್ತಾ ಇಲ್ಲ, ನನ್ನ ಮಗ ಪ್ರಾರ್ಥನೆನೇ ಮಾಡ್ತಾ ಇಲ್ಲ. ನಾನು ಅವ್ರ ಪ್ರಶ್ನೆ ಕೇಳಿದೆ, ನೀವು ಎಷ್ಟು ದಿನ ವಾಕ್ಯ ಓದಿದ್ದೀರಾ? ಇಲ್ಲ ಬ್ರದರ್, ನಾನು ಯಾವಾಗ ಟೈಮ್ ಇರುತ್ತೆ ಅವಾಗೆಲ್ಲ ಕೂತ್ಕೊಂಡು ವಾಕ್ಯ ಓದ್ತೀನಿ. ಯಾವಾಗ ಪ್ರಾರ್ಥನೆ ಮಾಡಿದೀರಾ? ಯಾವಾಗ ಸಮಯ ಇರುತ್ತೆ ಅವಾಗೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. ಅವಾಗ ನಾನು ಅವ್ರಿಗೆ ಹೇಳಿದ್ರೆ, ನಿಮ್ಮ ಮಗನು ಅದನ್ನೇ ಫಾಲೋ ಮಾಡುದು. ನೀವು ಮಾತ್ರ ನಿಮ್ಮ ಮಕ್ಕಳಿಗೆ ಪ್ರತಿದಿನ ಬೈಬಲ್ ಓದ್ಬೇಕು ಅಂತ ಬಯಸೋರು ನೀವು ಓದಿಲ್ಲ ಅಂದ್ರೆ ಹೆಂಗೆ? ನೀವು ಮಾತ್ರ ನೀವು ಮಕ್ಕಳಿಗೆ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳೋರು ನೀವೇ ಮಾಡಿಲ್ಲ ಅಂದ್ರೆ ಹೆಂಗೆ? ಇವತ್ತು ಏನನ್ನ ನೀವು ರವಾನಿಸ್ತಾ ಇದ್ದೀರಾ ನಿಮ್ಮ ಮಕ್ಕಳಿಗೆ? ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕೆಟ್ಟದನ್ನ ಯಾರು ಕಲಿಸೋದ್ ಬೇಕಾಗಿಲ್ಲ, ಅದಷ್ಟಕ್ಕೆ ಅದೇ ಬಂದ್ಬಿಡುತ್ತೆ ಅವ್ರಿಗೆ. ಒಳ್ಳೇದನ್ನ ನಾವು ಕಲಿಸಬೇಕು. ಇವತ್ತು ನಮ್ಮ ಮುಂದೆ ಇರುವಂತ ಒಂದು ಜನಾಂಗ ಸರಿಯಾಗಿರ್ಬೇಕಂತ ಹೇಳಿದ್ರೆ ನಾವು ಆ ಜನಾಂಗವನ್ನ ಸರಿಯಾದ ದಾರಿಯಲ್ಲಿ ನಡೆಸಬೇಕು. ಆಗ ಮಾತ್ರನೇ ಮುಂದೆ ಒಂದು ಒಳ್ಳೆಯ ಜನಾಂಗವನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ನನ್ನೊಟ್ಟಿಗೆ ತೆಗೆಯಿರಿ 2 ತಿಮೋಥಿ 2ನೇ ಅಧ್ಯಾಯ 2ರಿಂದ 5 ವಚನಗಳು ಯಾರಾದ್ರೂ ಓದ್ರಿ. 2 ತಿಮೋಥಿ 2ನೇ ಅಧ್ಯಾಯ 2ರಿಂದ 5 ವಚನಗಳು. 2 Timothy chapter 2 verses 2 to 5. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಹೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತರಾದ ಮನುಷ್ಯರಿಗೆ ಒಪ್ಪಿಸಿಕೊಡು. ಮುಂದಕ್ಕೆ ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕರಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನ ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚುವುದಕ್ಕೆ ಪ್ರಯಾಸ ಪಡುವವನಲ್ಲವೇ? ಸಾಕು. ಇಲ್ಲಿ ಪೌಲನು ತನ್ನ ಆತ್ಮಿಕ ಮಗನಾದ ತಿಮೋತಿನಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಏನಂತ? ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಪಾಸ್ ಇಟ್ ಆನ್, ಮುಂದುವರಿಸಿ, ಒಪ್ಪಿಸಿಕೊಡು. ಇವತ್ತು ನಿಮ್ಮ ಮಕ್ಕಳಿಗೆ ನೀವು ಏನನ್ನ ಒಪ್ಪಿಸಿಕೊಡ್ತಾ ಇದ್ದೀರಾ? ಆಸ್ತಿ ಒಪ್ಪಿಸ್ಕೊಡ್ತೀವಿ, ಫುಲ್ ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿ ಗುಡ್ಡೆ ಹಾಕೊಂಡು ನಮ್ಮ ಮಕ್ಕಳು ಕೊಡ್ತೀವಿ. ಅವ್ರು ಬುದ್ಧಿವಂತರಾದ್ರೆ ಅದನ್ನ ಇಟ್ಕೊಂತಾರೆ, ಇಲ್ಲ ಅಂತ ಹೇಳಿದ್ರೆ ಗಾಡಿ ತೂರು ಬಿಡ್ತಾರೆ. ನಾವು ಮಕ್ಕಳಿಗೆ ಏನ್ ಹೇಳ್ಕೊಡ್ತೀವಿ ಗೊತ್ತಾ? ಅಯ್ಯೋ ಮಗನೇ, ಅವ್ರ ಹತ್ರ ಮಾತಾಡ್ಬೇಡ, ಅವ್ರು ಸರಿ ಇಲ್ಲ. ಅಯ್ಯೋ ಮಗನೇ, ಅವ್ರ ಹತ್ರ ಹೋಗ್ಬೇಡ, ಅವ್ರನ್ನ ರೆಸ್ಪೆಕ್ಟ್ ಕೊಡಲ್ಲ. ನೀನ್ ಹಿಂಗೆಲ್ಲ ಇರಬಾರ್ದು, ನೀನ್ ನಿಂತ್ಕೊಂಡು ಹೇಳ್ಬೇಕು ನನಗೆ ಇಷ್ಟ ಇಲ್ಲ ಅಂತ. ಇಂಥದನ್ನೇ ನಾವು ಮಕ್ಕಳಿಗೆ ಹೇಳ್ಕೊಡ್ತೇವೆ. ಯಾವತ್ತು ನೀವು ಹೇಳಿದೀರಾ ಅವ್ರ ಜೊತೆ ಕೂತ್ಕೊಂಡು ಬೈಬಲ್ ಓದಪ್ಪ, ಅವ್ರ ಜೊತೆ ಕೂತ್ಕೊಂಡು ಪ್ರಾರ್ಥನೆ ಮಾಡಪ್ಪ? ಪ್ರತಿ ವಿಷಯಗಳಲ್ಲಿ ನಾವೇನನ್ನ ಮಾಡ್ತೀವೋ ನಮ್ಮ ಮುಂದಿನ ಜನಾಂಗ ಅದರ ಎಫೆಕ್ಟ್ ಪಡ್ಕೊಳ್ಳುತ್ತೆ. ನಾನು ನನ್ನ ತಮ್ಮ ಎಲ್ಲ ಕೂತ್ಕೊಂಡು ಇವಾಗ ನೆಕ್ಸ್ಟ್ ಸಾಂಗ್ಗೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ವಿ. ಪ್ರಿಪೇರ್ ಮಾಡ್ಬೇಕಾದ್ರೆ ನನ್ನ ತಮ್ಮ ಹೇಳ್ದ, ಅಣ್ಣ ಫಸ್ಟ್ ಒಂದು ಇಂಟ್ರೋ ಬರಬೇಕು. ಇಂಟ್ರೋ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ರು ಮಾತಾಡ್ಬೇಕು, ಅದಕ್ಕೆ ಲೈನ್ಸ್ ಇರಬೇಕು. ಏನ್ ಲೈನ್ಸ್ ಬರೀಬೇಕು? ಅವ್ನು ಇಂಗ್ಲಿಷ್ ಹೇಳಿದ, ನಾನು ಕನ್ನಡದಲ್ಲೇ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತೆ. ಏನ್ ಗೊತ್ತಾ ಅದು? ದೇವರ ಪ್ರತಿ ಸಂದರ್ಶನವು ಒಬ್ಬ ವ್ಯಕ್ತಿಯನ್ನ ದೇವರು ಸಂಧಿಸಿದ್ರೆ ಆ ಸಂದರ್ಶನ ಅವನಿಗೆ ಮಾತ್ರವಲ್ಲದೆ ಒಂದು ಜನಾಂಗಕ್ಕೆ ಸೀಮಿತವಾಗಿದೆ. ಇವತ್ತು ದೇವರು ನಿಮ್ಮನ್ನ ಸಂಧಿಸಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಯು ಅಲೋನ್, ಇಟ್ ಈಸ್ ಬಿಕಾಸ್ ಆಫ್ ಯುವರ್ ನೆಕ್ಸ್ಟ್ ಜನರೇಷನ್. ಇವತ್ತು ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಅಂದ್ರೆ ನಿನಗೆ ಮಾತ್ರ ಅಲ್ಲ, ನಿನ್ನನ್ನ ಬಿಟ್ಟು ಮುಂದುವರೆದ ನಿನ್ನ ಜನಾಂಗಕ್ಕೂ ಕೂಡ. ಇಸ್ರಾಯೇಲರು ಅದನ್ನ ಮಾಡಲಿಲ್ಲ ಸರಿಯಾಗಿ. ಅದಕ್ಕೋಸ್ಕರವಾಗಿನೇ ಇಸ್ರಾಯೇಲರು ಎಡುತ್ತಾ ಇದ್ರು, ಮುಗ್ಗರಿಸ್ತಾ ಇದ್ರು, ಬೀಳ್ತಾ ಇದ್ರು. ದೇವರು ಅವ್ರ ಕಷ್ಟ ನೋಡ್ಲಿಕ್ಕಾಗದೆ ತಿರ್ಗಾ ದೇವರು ಬಂದು ಅವ್ರನ್ನ ಮೇಲೆತ್ತಾ ಇದ್ರು. ಇವತ್ತು ಎಷ್ಟು ಜನಕ್ಕೆ ಆಸೆ ಇದೆ ನಮ್ಮ ಮಕ್ಕಳು ಒಳ್ಳೆ ದೇವರಲ್ಲಿ ಬಲಗೊಳ್ಳಿರ್ಬೇಕಂತೆ. ನಮ್ಮ ಮಕ್ಕಳು ಇರ್ಬೇಕಲ್ವಾ?
ಅದಕ್ಕೆ ನಾನು ನೀನು ನಮ್ಮ ಆತ್ಮಿಕ ಜೀವಿತವನ್ನ ಅವ್ರು ಹೇಳ್ಕೊಡ್ಬೇಕು. ನನಗೆ ಚೆನ್ನಾಗಿ ನೆನಪಿದೆ, ನಾನು 4ನೇ ಕ್ಲಾಸಲ್ಲಿ ಇದ್ದಾಗ ನನ್ನ ಹತ್ರ ಹೊಸ ಒಡಂಬಡಿಕೆ ಬೈಬಲ್ ಇತ್ತು. ನನಗೆ ತುಂಬಾ ಆಸೆ ಇತ್ತು, ಒಂದು ಒಳ್ಳೆ ದೊಡ್ಡ ಬೈಬಲ್ ಇಟ್ಕೊಳ್ಬೇಕು, ದೊಡ್ಡ ಬೈಬಲ್ ಇಟ್ಕೊಳ್ಬೇಕು, ಈ ತರದ ಒಂದು ಫುಲ್ ಬೈಬಲ್ ಇಟ್ಕೊಳ್ಬೇಕಂತ ಆಸೆ. ನಾವಪ್ಪ ನನಗೆ ಕೊಡ್ಸಿಲ್ಲ ಹೊಸ ಬೈಬಲ್. ನಾವಪ್ಪ 6-7 ವರ್ಷ ಯೂಸ್ ಮಾಡಿರೋ ಬೈಬಲ್ ನನಗೆ ಕೊಟ್ರು. ನಾನು ಸಂತೋಷದಿಂದ ತಗೊಂಡೆ. ಸ್ವಲ್ಪ ವಯಸ್ಸಾದ್ಮೇಲೆ ನಾನು ಅಪ್ಪನ್ ಕೇಳಿದೆ, ಅಲ್ಲಪ್ಪ ನಾನೇನ್ ನಿಮ್ಗೇನಾದ್ರು ಆಟ ಸಾಮಾನು ಇಸ್ಕೊಡ್ರಿ ಅಂತ ಹೇಳಿದ್ನ, ಹೊಸ ಬೈಬಲ್ ಇಸ್ಕೊಡ್ರಿ ಅಂತ ಹೇಳಿದ್ರೆ ಹಳೆ ಬೈಬಲ್ ಕೊಟ್ರಲ್ಲ ನನ್ಗೆ ಅವಾಗ ಅಂತ ಹೇಳಿದ್ರೆ ಅಪ್ಪ ಅಂದ್ರು, ಮಗನೇ ನಾನು ನಿನ್ಗೆ ಹಳೆ ಬೈಬಲ್ ಕೊಟ್ಟಿರೋದ್ರಲ್ಲೂ ಒಂದು ವಿಚಾರ ಇದೆ. ಏನ್ ಗೊತ್ತಾ, ನಾನು ಬೈಬಲ್ ಎಲ್ಲ ಮಾರ್ಕ್ ಮಾಡಿದ್ದೀನಿ. ನೀನ್ ಆ ಬೈಬಲ್ ನ ತೆಗೆದಾಗ ಆ ಮಾರ್ಕ್ ನ ನೀನ್ ಓದ್ತೀಯ ಇಲ್ವಾ, ಆ ವಚನಗಳನ್ನ ನೀನ್ ಓದ್ತೀಯ ಇಲ್ವಾ? ಹೊಸ ಬೈಬಲ್ ಏನು ಮಾರ್ಕ್ ಮಾಡಿರಲ್ಲ, ನಿಮ್ ಕಣ್ಣಿಗೆ ಯಾವ್ದು ಟಕ್ಕಂತ ಕಾಣಿಸಲ್ಲ. ಇವತ್ತು ಆ ರೀತಿಯಾಗಿ ನಮ್ಮ ತಂದೆ ತಾಯಿಗಳು ನನ್ನನ್ನ ಟ್ರೈನ್ ಮಾಡಿದ್ದಕ್ಕೆ ಇವತ್ತು ನಾನು ಮುಂದೆ ಸೇವಕನಾಗಿ ನಿಂತ್ಕೊಂಡಿದ್ದೆ. ಇವತ್ತು ನಿಮ್ಮ ಮಕ್ಕಳಿಗೆ ನೀವೇನ್ ಕೊಡ್ತಾ ಇದ್ದೀರಾ? ಏನ್ ಕೊಡ್ತಾ ಇದ್ದೀರಾ ನಿಮ್ಮ ಮಕ್ಕಳಿಗೆ ನೀವು? ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 7-9 ಒಬ್ಬರು ಓದ್ರಿ, 20-25 ವಚನಗಳು ಯಾರಾದ್ರೂ ಒಬ್ಬರು ಓದ್ರಿ. ಧರ್ಮೋಪದೇಶ ಕಾಂಡ Deuteronomy chapter 6 verses 7-9. ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಹಾ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಇರುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳ ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಹಚ್ಚಿಕೊಳ್ಳುವ ಜ್ಞಾಪಕ ಪಟ್ಟಿರಬೇಕು. ನಿಮ್ಮ ಮನೆ ಬಾಗಿಲನ್ನು ನಿಲುಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಬೇರುಗಳನ್ನು ಬರೆಯಬೇಕು. ಸಾಕು. 20-25 ವಚನ. ಇನ್ನು ಮುಂದೆ ನಿಮ್ಮ ಮಕ್ಕಳು ಈ ಆಜ್ಞಾವಿಧಿ ನಿರ್ಣಯಗಳನ್ನು ನಮ್ಮ ದೇವರಾದ ಯೆಹೋವನು ಯಾತಕ್ಕೆ ನೇಮಿಸಿದನು ಎಂದು ವಿಚಾರಿಸುವಾಗ ನೀವು ಅವರಿಗೆ, ನಾವು ಐಗುಪ್ತ ದೇಶದಲ್ಲಿ ಫರೋಹನಿಗೆ ದಾಸರಾಗಿದ್ದಾಗ ಯೆಹೋವನು ತನ್ನ ಭುಜಬಲದಿಂದ ನಮ್ಮನ್ನು ಬಿಡುಗಡೆ ಮಾಡಿದನು. ಆತನು ಐಗುಪ್ತರನ್ನು, ಫರೋಹನರನ್ನು, ಅವನ ಮನೆಯವರನ್ನು ಬಾಧಕವಾದ ದೊಡ್ಡ ಮಹತ್ ಕಾರ್ಯಗಳಿಂದಲೂ ಉತ್ಪಾತಗಳಿಂದಲೂ ನಮ್ಮ ಕಣ್ಣೆದುರಿನಲ್ಲಿ ಶಿಕ್ಷಿಸಿ, ತಾನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಮ್ಮನ್ನು ಸೇರಿಸುವುದಕ್ಕಾಗಿ ಐಗುಪ್ತ ದೇಶದೊಳಗಿಂದ ಬರಮಾಡಿದನು. ಆ ಕಾರಣದಿಂದಲೇ ಈ ನಿಯಮಗಳನ್ನೆಲ್ಲ ಆಚರಿಸಬೇಕೆಂದು ಆತನು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಸಾಕು. ಈ ವಚನಗಳನ್ನ ಹಿಬ್ರಿಯ ಭಾಷೆಯಲ್ಲಿ ಶಮ್ಮ ಅಂತ ಕರೀತಾರೆ. ಎಲ್ಲರೂ ಹೇಳ್ರಿ, ಶಮ್ಮ ಅಂತ ಹೇಳಿದ್ರೆ ಇಸ್ರಾಯೇಲ್ ಜನರು ಪಾಲಿಸಬೇಕಾದ ಕೆಲವೊಂದು ನಿಯಮಗಳು. ಇಲ್ಲಿ ವಾಕ್ಯ ಏನ್ ಹೇಳುತ್ತೆ ನೋಡ್ರಿ, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಏನೇನು ಅಭ್ಯಾಸ ಮಾಡಿಸ್ತೀರಾ ನಿಮ್ಮ ಮಕ್ಕಳಿಗೆ ಹುಟ್ಟಿದಾಗ್ಲಿಂದ ಹೇಳ್ರಿ ಯಾರಾದ್ರೂ ಒಬ್ರು. ಓ ಪ್ರೈಸ್ ದಿ ಲಾರ್ಡ್, ಹalleluya, ಯೇಸುವೇ ಸ್ತೋತ್ರಪ್ಪ. ದೇವರೇ ಅವರಿಗೆಲ್ಲ ತಲೆಯಲ್ಲಿರೋದೆಲ್ಲ ಹೊರಗಡೆ ಬರೋ ತರ ಮಾಡ್ರಿ ಸ್ವಾಮಿ. ಏನೇನು ಅಭ್ಯಾಸ ಮಾಡಿಸ್ತೀರಾ ಮಕ್ಕಳಿಗೆ? ಊಟ ಮಾಡೋದು ಅಭ್ಯಾಸ ಮಾಡಿಸ್ತೀರಾ, ಆಮೇಲೆ ನಡೆಯೋದು ಅಭ್ಯಾಸ ಮಾಡಿಸ್ತೀರಾ, ಆಮೇಲೆ ಮಾತಾಡೋದು ಅಭ್ಯಾಸ ಮಾಡಿಸ್ತೀರಾ, ಆಮೇಲೆ ಟಾಯ್ಲೆಟ್ ಹೋಗೋದು ಅಭ್ಯಾಸ ಮಾಡಿಸ್ತೀರಾ. ಇಂಪಾರ್ಟೆಂಟ್ ಅಪ್ಪ. ಆಮೇಲೆ ಇನ್ನೇನು ಅಭ್ಯಾಸ ಮಾಡಿಸ್ತೀರಾ? ಪ್ರಾರ್ಥನೆ ಮಾಡೋದು ಅಭ್ಯಾಸ ಮಾಡಿಸ್ತೀರಾ, ಆಮೇಲೆ ಅಷ್ಟೇನಾ? ಫುಡ್ ಹ್ಯಾಬಿಟ್ಸ್, ಯಾವಾಗ ಏನೇನು ಎಲ್ಲೆಲ್ಲಿ ಹೇಗೆ ತಿನ್ಬೇಕು ಅಂತ, ಗುಡ್ ಮ್ಯಾನರ್ಸ್ ಅಲ್ವಾ? ಆಮೇಲೆ ಇನ್ನೇನು ಒಳ್ಳೆ ಬಿಹೇವಿಯರ್ ಅಭ್ಯಾಸ ಮಾಡಿಸ್ತೀರಾ. ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅಪ್ಪ ಅಮ್ಮ ಏನ್ ಅನ್ಕೊಂತಾರೋ ಅದನ್ನೇ ಮಕ್ಕಳು ಮಾಡ್ಬೇಕು ಅಂತ ಅಭ್ಯಾಸ ಮಾಡಿಸ್ತಾರೆ. ನಾನು ನೋಡಿದ್ದೀನಿ. ಎಲ್ಲ ಅಭ್ಯಾಸ ಮಾಡಿಸ್ತೀವಲ್ಲ ನಾವು. ಎಷ್ಟು ಜನ ಕೂತ್ಕೊಂಡು ದೇವವಾಕ್ಯ ಅಭ್ಯಾಸ ಮಾಡಿಸ್ತೀರಾ? ಐ ಆಮ್ ವೆರಿ ಪ್ರೌಡ್ ಆಫ್ ಅವರ್ ಚರ್ಚ್. ಸ್ವಲ್ಪ ಜನ ತಂದೆ ತಾಯಿಗಳು ಮಕ್ಕಳಿಗೆ ವಾಕ್ಯ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಇನ್ನೂ ಸ್ವಲ್ಪ ಜನ ಅಪ್ಪ ಅಮ್ಮಂದಿರು ನನಗೆ ತುಂಬಾ ವೇದನೆ ಕೊಡೋದು ಏನ್ ಗೊತ್ತಾ? ಸಂಡೇ ಸ್ಕೂಲ್ ಬಿಟ್ರೆ ಮಕ್ಕಳು ಬೈಬಲ್ ಮುಟ್ಟಲ್ಲ ಅಂತ ಮಕ್ಕಳನ್ನ ನೀವು ದೇವ್ರ ಬಲ ಕೊಡ್ರಿ ಅಂದ್ರೆ ಹೆಂಗ್ ಬಲ ಕೊಡ್ತೀರ? ಇವತ್ತು ತಂದೆ ತಾಯಿಗಳಾಗಿರುವಂತ ನಮಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಸಭೆಯಲ್ಲಿ ಹಿರಿಯರಾಗಿರುವಂತ ನಮಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಸಭೆಯಲ್ಲಿ ಯೌವನಸ್ಥರಾಗಿರುವಂತ ನಮಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ನಾವು ಸರಿಯಾಗಿ ಮಾಡಿದ್ರೆ ಮಾತ್ರ ನಮ್ಮ ಮುಂದಿನ ಜನಾಂಗ ದೇವರೆಡೆಗೆ ನಡೀತದೆ. ನಾವೆಷ್ಟು ಪ್ರಾರ್ಥನೆ ಮಾಡ್ತೀವಿ, ಶುಕ್ರವಾರ, ಮಂಗಳವಾರ ಒಂದು ಕಂಟಿನ್ಯೂಸ್ ಪ್ರೇಯರ್ ರಿಕ್ವೆಸ್ಟ್ ಯಾವಾಗ್ಲೂ ಅನಿತಾಂಡಿ ಕೊಡೋದೇನು ಗೊತ್ತಾ? 18 ವಯಸ್ಸಿಂದ ಕೆಳಪಟ್ಟ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ.
ಯಾಕೆ ಗೊತ್ತಾ? ಅವರೇ ನಮ್ಮ ಸಭೆಯ ಮುಂದಿನ ಸ್ತಂಭಗಳು. ಬರೀ ಪ್ರಾರ್ಥನೆ ಮಾಡಿದ್ರಲ್ಲ, ಅದನ್ನ ಕಾರ್ಯರೂಪಕ್ಕೆ ತರುವಂತದ್ದು ಎಲ್ಲ ತಂದೆ ತಾಯಿಗಳ ಜವಾಬ್ದಾರಿ. ಇವತ್ತು ಯವನಸ್ಥರಿದ್ದಾರೆ, ಯವನಸ್ಥರು ಹಿರಿಯರನ್ನ ನೋಡ್ತಾರೆ. ಹಿರಿಯರು ನೀವು ಅವ್ರಿಗೆ ಏನ್ ಹೇಳ್ಕೊಡ್ತಾ ಇದ್ದೀರಾ? ದ್ವೇಷ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀರಾ? ಅಥವಾ ಅವರಿಗೆ ಪ್ರೀತಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀರಾ? ಯಾವ್ದನ್ನ ಹೇಳ್ಕೊಡ್ತಾ ಇದೀವಿ? ಯಾವ್ದನ್ನ ಪಾಸ್ ಆನ್ ಮಾಡ್ತಾ ಇದೀವಿ? ಯಾವ್ದನ್ನ ಮುಂದುವರಿಸ್ತಾ ಇದೀವಿ? ಯಾವ್ದನ್ನ ರವಾನಿಸ್ತಾ ಇದೀವಿ? ಒಬ್ಬ ಯಹೂದಿ ಹುಡುಗ ಅಥವಾ ಹುಡುಗಿ 14 ವಯಸ್ಸಾದ್ಮೇಲೆ ರಬಾಯ್ ಹತ್ರ ಕರ್ಕೊಂಡು ಬಿಡ್ತಾ ಇದ್ರು, ಧರ್ಮಶಾಸ್ತ್ರವನ್ನು ಕಲ್ತ್ಕೊಳ್ಳಿ ಇವ್ರು ಕಂಪ್ಲೀಟ್ ಆಗಿ ಅಂತ ಹೇಳಿ. ಅವ್ರು ಏನ್ ಮಾಡ್ತಾ ಇದ್ರಂತೆ ಗೊತ್ತಾ? ಒಂದು ಪೇಪರ್ ಮೇಲೆ 1 ಸ್ಪೂನ್ ಜೇನುತುಪ್ಪ ಹಾಕ್ಬಿಟ್ಟು ನೆಕ್ಕ ಕೇಳ್ತಾ ಇದ್ರಂತೆ ಮಗುಗೆ. ಆ ಮಗು ಆ ಜೇನುತುಪ್ಪನ ನೆಕ್ಕದ ಮೇಲೆ ಆ ಗುರು ಹೇಳ್ತಾ ಇದ್ರಂತೆ, ದೇವರ ವಾಕ್ಯ ಇದಕ್ಕಿಂತ ಸಿಹಿಯಾಗಿರುತ್ತೆ ಅಂತ. ಯಾವ್ದಕ್ಕಿಂತ? ಜೇನುತುಪ್ಪಕ್ಕಿಂತ ಸಿಹಿಯಾಗಿರುತ್ತೆ. ಆಕ್ಚುಲಿ ನಾನು ಅನ್ಕೊಂಡಿದ್ದೀನಿ, ರಾತ್ರಿ ನನಗೆ ಯೋಚನೆ ಬಂತು, ಎಲ್ಲರಿಗೂ ಜೇನುತುಪ್ಪ ಕೊಡೋಣ, ಸ್ವಲ್ಪ ಟೇಸ್ಟ್ ಮಾಡಿ ಅಂತ. ಅವಾಗಾರು ಗೊತ್ತಾಗುತ್ತಲ್ಲ ನಿಮ್ಗೆ ಹೆಂಗಿರುತ್ತೆ ದೇವರ ವಾಕ್ಯ ಅಂತೇಳಿ. ನೀವು ಮಾತ್ರ ತಿಂದ್ಬಿಟ್ಟು ನಿಮ್ ಮಕ್ಕಳಿಗೆ ಹಾಗಲಕಾಯಿ ಕೊಟ್ರೆ ಸರಿನಾ? ನಿಮ್ಮ ಮುಂದಿನ ಜನಾಂಗಕ್ಕೆ ನೀವು ಕಹಿ ಕೊಟ್ರೆ ಸರಿನಾ? ವಿ ಫೇಲ್ಡ್ ಇನ್ ಇಟ್. ಅದಕ್ಕೋಸ್ಕರವಾಗಿನೇ ನಾವು ನಮ್ಮ ಮಕ್ಕಳನ್ನ ಆತ್ಮಿಕವಾದ ಜನಾಂಗವಾಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಮ್ಮ ಸಭೆ ಹೇಗಿರ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಬೇಕು. ಎಲ್ಲರೂ ಹೇಳ್ತಾರೆ, ನನ್ನ ಸಭೆ ಹೇಗಿರ್ಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ. ಸ್ವಲ್ಪ ಜನ ಯಾಕೆ ಬೇಕು ನನಗೆ ಸುಮ್ಮನೆ ರಪ್ಪ, ಇವನು ಗಿರೀಶನ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ, ನಮ್ ಕಷ್ಟ ನಮಗ್ ಗೊತ್ತು. ಇಲ್ಲ, ಜವಾಬ್ದಾರಿ ತಗೊಂಡ್ರೆ. ದೇವರು ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದ ಮೇಲೆ ದೇವರು ಅನೇಕ ಕಾರ್ಯಗಳನ್ನ ಮಾಡಿದ್ರು, ಅದ್ಭುತಗಳನ್ನ ತೋರಿಸಿದ್ರೆ ಎಲ್ಲ ಮಾಡಿದ್ರು. ತುಂಬಾ ಮುಖ್ಯವಾಗಿ ಮಾಡಿದೆ ಏನ್ ಗೊತ್ತಾ? ದೇವರು ಅವರ ಮಧ್ಯದಲ್ಲಿ ದೇವದರ್ಶನ ಗುಡಾರವನ್ನ ಹಾಕ್ಲಿಕ್ಕೆ ಹೇಳಿದ್ರು. ನೆನಪಿದೆ ನಿಮ್ಗೆ ದೇವದರ್ಶನ ಗುಡಾರ? ತುಂಬಾ ಜನಕ್ಕೆ ಸಭೆಗೆ ಬಂದ್ರೆ ಮಾತ್ರ ಬೈಬಲ್ ನೆನಪಾಗುತ್ತೆ. ದೇವದರ್ಶನ ಗುಡಾರ, ದೇವರು ವಾಸಿಸುವಂತ ಸ್ಥಳ. ದೇವರು ಮಂಜೂಷವನ್ನ ಏರ್ಪಡಿಸಿದ್ರು. ಇಸ್ರಾಯೇಲ್ ಜನ ವಿಗ್ರಹಾರಾಧನೆ ಮಾಡಿದಾಗ ದೇವರವರನ್ನ ಸಾವಿಗೊಳಪಡಿಸಿದ್ರು. ಅನೇಕ ಜನ ಸತ್ತೋದ್ರು. ದೇವರು ದೇವದರ್ಶನ ಗುಡಾರವನ್ನ ಮಾಡಿ ಮಂಜೂಷವನ್ನ ಇಟ್ಟು ಹೇಳಿದ್ರು, ಇದಕ್ಕೆ ಆರಾಧನೆ ಮಾಡಬೇಡ್ರಿ, ಬದಲಾಗಿ ನಾನು ಏನೇನು ಮಾಡಿದ್ದೀನಿ ಅಂದ್ರೆ ನೆನಪು ಮಾಡ್ಕೊಳ್ರಿ ಅಂತ ಹೇಳಿ. ಇಸ್ರಾಯೇಲ್ ಜನ ಪ್ರತಿ ಸರಿ ದೇವದರ್ಶನ ಗುಡಾರವನ್ನು ನೋಡಿದಾಗ ಅವ್ರಿಗೆ ನೆನಪಾಗ್ಬೇಕು, ಓ ನಮ್ಮ ದೇವರು ನಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ. ಅದನ್ನ ಅವ್ರ ಮಕ್ಕಳಿಗೆ ಅವ್ರು ಹೇಳಬೇಕು. ಅದನ್ನೇ ಸತ್ಯವೇದ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ನೀವು ಮಾತನಾಡಬೇಕು. ಇವುಗಳನ್ನ ಜ್ಞಾಪಕವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿ ಅಂತಿರಬೇಕು. ನಿಮ್ಮ ಮನೆಯ ಬಾಗಿಲುಗಳ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆ ಇವುಗಳನ್ನ ಬರೆಯಿರಿ. ELS ಅಲ್ಲಿ OM ಎಲ್ಲ ಹೋದ್ರೆ ನಿಮ್ಗೆ ದೊಡ್ಡ ದೊಡ್ಡ ವಾಕ್ಯಗಳನ್ನ ಮನೆಯಲ್ಲಿ ತಗ್ಲಾಕ ಕೊಟ್ಟಿರ್ತಾರೆ. ಅದು ಡಿಸೈನ್ ಹಾಕೋದಲ್ಲ, ನಿಮ್ ಮಕ್ಕಳು ಓದ್ಲಿ ಅಂತ ಹಾಕ್ಬೇಕಾದ್ರೆ ನೀವು ನಿಮ್ಗೆ ಚೆನ್ನಾಗಿ ದುಡ್ಡಿದ್ರೆ ನಿಮ್ಗೆ ಯಾವ ವಾಕ್ಯಗಳು ನಿಮ್ ಮಕ್ಕಳು ಓದ್ಬೇಕಂತ ನೀವು ಬಯಸ್ತೀರ, ಅದನ್ನ ಪ್ರಿಂಟ್ ಮಾಡಿ ಹಾಕ್ರಿ ಗೋಡೆಗೆ. ಮನೆ ಡಿಸೈನ್ ಮಾಡಕ್ OMಗೆ ELS ಗೆಲ್ಲ ಹೋಗ್ಬೇಡ್ರಿ. ಇವತ್ತು ನೀವೇನ್ ಕಲಿಸ್ತಾ ಇದ್ದೀರಾ ಅದನ್ನೇ ಅವ್ರ ಮುಂದೆ ನಡೀಲಿಕ್ಕೆ ದಾರಿ. ನಿನ್ನ ವಾಕ್ಯಗಳು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಆತನ ವಾಕ್ಯಗಳು ಮಾತ್ರವೇ ನಮ್ಮನ್ನು ನಡೆಸೋದು. ದೇವರ ವಾಕ್ಯ ಹೇಳುತ್ತೆ, ಯವನಸ್ಥನು ತನ್ನ ನಡತೆಯನ್ನ ಸರಿಪಡಿಸಿಕೊಳ್ಳೋದು ಯಾವುದರಿಂದ? ದೇವರ ವಾಕ್ಯವನ್ನ ಗಮನಿಸಿ ನಡೆಯಬೇಕು. ದೇವರ ವಾಕ್ಯಕ್ಕೆ ಇರುವಂತ ಬಲ ಅದನ್ನ ಅರಿತವರಿಗೆ ಮಾತ್ರವೇ ಗೊತ್ತು. ಯಾರು ಸತ್ಯವೇದವನ್ನ ಧ್ಯಾನ ಮಾಡ್ತಾರೋ ಅವ್ರಿಗೆ ಮಾತ್ರನೇ ಗೊತ್ತು. ನಿಮ್ಮ ಮಕ್ಕಳು ತಪ್ಪು ಮಾಡ್ತಾ ಇದ್ರೆ ಅಂದ್ರೆ ಅವ್ರು ತಪ್ಪಲ್ಲ, ಯು ಆರ್ ಫೇಲ್ಯೂರ್. ಅನೇಕ
ಸಮಯಗಳಲ್ಲಿ ನಮ್ಮ ಆತ್ಮಿಕ ಜೀವಿತವನ್ನ ನಾವು ಮಕ್ಕಳೊಂದಿಗೆ ನಾವು ಮಾತಾಡಲ್ಲ. ಇನ್ನೂ ಅವ್ರು ಚಿಕ್ಕವರು, 18 ವಯಸ್ಸಾಗಿರುತ್ತೆ ಇನ್ನೂ ಚಿಕ್ಕವರು, 20 ವಯಸ್ಸಾಗಿರುತ್ತೆ ಇನ್ನೂ ಚಿಕ್ಕವರು. 6 ವರ್ಷದಲ್ಲೇ ಮಕ್ಕಳಿಗೆ ಹೇಳ್ಬೇಕು ನೀವು ದೇವ್ರ ವಾಕ್ಯ ಅಂದ್ರೆ ಏನು, ದೇವ್ರಂದ್ರೆ ಯಾರಂತೇಳಿ. ನನ್ನ ನೆನಪಿದೆ ಚೆನ್ನಾಗಿ, ಗುಡ್ ಫ್ರೈಡೆ ಮಾಡಿದಾಗ ನಾನು ಎಲ್ಲರಿಗೂ ಹೇಳಿದ್ದೆ, ನಿಮ್ಮ ಮಕ್ಕಳಿಗೆ ಹೋಗಿ ಯೇಸು ಸ್ವಾಮಿ ಶ್ರಮೆ ಮರಣಗಳನ್ನ ಹೇಳ್ರಿ ಅಂತೇಳಿ. ಎಷ್ಟು ಜನ ಹೇಳಿದ್ರೆ ನಿಮ್ ಮಕ್ಕಳಿಗೆ? ಆ ವಾರ ಆದ್ಮೇಲೆ ನನ್ನ ಮಕ್ಕಳನ್ನ ಕೇಳಿದೆ, ಕೇಳಲ್ಲ ಅನ್ಕೊಂಡಿದ್ದೀರಾ? ಒಬ್ರು ಎಷ್ಟು ಜನ ಹೇಳಿದ್ರಿ ನೀವು? ಸಭೆಯಲ್ಲಿ ಕೇಳ್ಬಿಟ್ಟು ಹೋಗ್ತಾ ಬಿಟ್ಬಿಟ್ಟು ಅನಿತಾ ಆಂಟಿ, ಗಿರೀಶ್, ಜಯಕಭಾಷೆನ ಮಾತಾಡ್ತಾರೆ, ನಮಗೆ ನಿದ್ದೆ ಬರುತ್ತೆ. ಇನ್ನು ಎಷ್ಟು ದಿನ ಹೀಗೆ ಜೀವನ ಮಾಡ್ತೀರಾ ನೀವು? ಯೇಸು ಸ್ವಾಮಿ ಬರುವ ಕಾಲ ಹತ್ರ ಆಯ್ತು, ನೀವು ಮಾತ್ರ ಪರಲೋಕಕ್ಕೆ ಹೋಗಿ ಇಷ್ಟಪಡ್ತೀರಾ? ನಿಮ್ಮ ಮಕ್ಕಳನ್ನ ಕೂಡ ಪರಲೋಕಕ್ಕೆ ಕರ್ಕೊಂಡು ಹೋಗುವಂತ ಬಾಧ್ಯತೆ ನಿಮ್ಮ ಮೇಲಿದೆ. ಸಭೆಯಲ್ಲಿರುವಂತ ಯವನಸ್ಥರನ್ನ ಕರ್ಕೊಂಡು ಹೋಗುವಂತ ಬಾಧ್ಯತೆ ನಿಮ್ಮ ಮೇಲಿದೆ. ಸಭೆಯಲ್ಲಿರುವಂತ ಎಲ್ಲ ಕಿರಿಯರನ್ನ ಕರ್ಕೊಂಡು ಹೋಗುವಂತ ಬಾಧ್ಯತೆ ಹಿರಿಯರ ಮೇಲಿದೆ. ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ? ಬರೀ ಮಕ್ಕಳ ಮೇಲಲ್ಲ, ನಿನ್ ಕೈ ಕೆಳಗಡೆ ಇರುವಂತ ಪ್ರತಿಯೊಬ್ರು, ಮನೆಯಲ್ಲಿ ಯಜಮಾನ ಇದ್ರೆ ಮನೆಯಲ್ಲಿ ಯಜಮಾನ ಕೈ ಕೆಳಗಿರುವಂತ ಎಲ್ಲರೂ, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಯಾರಾದ್ರೂ ಆಗ್ಲಿ, ಎಲ್ಲರ ಜವಾಬ್ದಾರಿ ನಿನ್ ಮೇಲಿದೆ. ನೀನೇನ್ ಮಾಡಿದ್ಯಾ? ನಿನ್ನ ಆತ್ಮಿಕ ಜೀವಿತವನ್ನು ಮಕ್ಕಳಿಗೆ ಹೇಳಿದೀಯಾ? ಅಬ್ರಹಾಮ ಇಸಾಕನಿಗೆ ದೇವ್ರ ಬಗ್ಗೆ ಹೇಳ್ದ. ಇಸಾಕ ಅಬ್ರಹಾಮನ ರೀತಿ ನಡ್ಕೊಂಡ. ಇಸಾಕ ಯಾಕೋಬನಿಗೆ ಆಶೀರ್ವಾದ ಮಾಡ್ದ. ಯಾಕೋಬ ದೇವರನ್ನ ಬಿಡದೆ ನಡ್ಕೊಂಡ. ಯಾಕೋಬ ಯೋಸೇಫನನ್ನ ಆಶೀರ್ವಾದ ಮಾಡ್ದ. ಯೋಸೇಫ ಹಾಗೆ ನಡ್ಕೊಂಡ. ಅದಾದ್ಮೇಲೆ ಅಲ್ಲಿ ಮೋಶೆನ ದೇವರು ತಂದ್ರು. ಮೋಶೆಯನ್ನ ದೇವರು ನೇಮಿಸಿದ್ರು. ಏನು ಗೊತ್ತಾ? ಅಯ್ಯೋ ಅಪ್ಪ, ಇವ್ರು ಅದನ್ನ ಪಾಸ್ ಆನ್ ಮಾಡ್ಲಿಲ್ಲ, ಇವ್ರಿಗೆ ಈರುಳ್ಳಿ ಬೆಳ್ಳುಳ್ಳಿನೇ ಬೇಕು, ಮಾಂಸನೇ ಬೇಕು. ವಾಕ್ಯ ಮಾಡ್ತದೆ. ದೇವ್ರು ಮೋಶನ್ ಕರ್ಕೊಂಡ್ಬಂದ್ ಪಾಪ ಮರುಭೂಮಿಯಲ್ಲಿ ಅವನ ಕುರಿ ಕಾಯಕ್ ಬಿಟ್ಟು ಅವನ ಚೆನ್ನಾಗಿ ರುಬ್ಬಿ ಟ್ರೈನ್ ಮಾಡಿ ಕರ್ಕೊಂಡ್ಬಂದ್ರು. ಅಪ್ಪ ನೀನಾದ್ರೂ ಹೇಳ ಇವ್ರಿಗೆ. ಕೇಳಿದ್ರ? ಮೋಶ ಬಂದ ಹೇಳಿದ ತಕ್ಷಣ ಎಲ್ಲಾ ಖುಷಿ ಆಗ್ಬಿಟ್ರು, ಹೋಗ್ತೀರಿ ಅಂತೇಳಿ. ಕೆಂಪು ಸಮುದ್ರ ಬಂದ್ಬಿಟ್ಟು ಏನ್ ನಮ್ಮನ್ನ ಸಹಾಯ ಕರ್ಕೊಂಡ್ಬಂದ ನೀನು? ಮೋಶನ್ ಕೇಳಿದ್ರು ಜನ, ಸಹಾಯ ಕರ್ಕೊಂಡ್ಬಂದ ನೀನು? ಆ ವಿಮೋಚನ ಕಾಂಡ, ಯಾಚಕ ಕಾಂಡ, ಅರಣ್ಯ ಕಾಂಡ ಎಲ್ಲ ಬರೆದು ಧರ್ಮೋಪದೇಶ ಕಾಂಡ ಏನು ಗೊತ್ತಾ ಬರ್ದಿದ್ದು? ಅಯ್ಯೋ ಇನ್ನೊಂದ್ಸರಿ ನೆನಪು ಮಾಡ್ಕೊಳ್ರಿ. ನನಗೆ ಕೊಟ್ಟಿರುವಂತ ಜವಾಬ್ದಾರಿ ಏನ್ ಗೊತ್ತಾ? ದೇವ್ರು ನನಗೆ ಏನ್ ಹೇಳಿದಾನೋ ಅದನ್ನ ನಾನು ಪಾಸ್ ಆನ್ ಮಾಡ್ಬೇಕು. ಧರ್ಮೋಪದೇಶ ಕಾಂಡ ಬರೆದಿದೆ. ಅದಕ್ಕೆ ದೇವರ ಧರ್ಮಶಾಸ್ತ್ರವನ್ನ ಸಂಪೂರ್ಣವಾಗಿ ಕನ್ಕ್ಲೂಷನ್ ತಂದು ಅದನ್ನ ಜನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಧರ್ಮೋಪದೇಶ ಕಾಂಡ ಬರೆದಿರೋದು. ಜನ ಅದನ್ನ ಮರೆತೇ ಬಿಟ್ರು. ತಿರ್ಗಾ ಯೋಶುವ ಬಂದ, ಎಲ್ಲಾರು ನಿಲ್ಲಿಸ್ತಾ ನಿಂತ್ಕೊಂಡು ಎಲ್ಲ ಧರ್ಮಶಾಸ್ತ್ರ ಓದಿ ಎಲ್ಲಾರು ಕೇಳಿಸ್ಕೊಂಡ್ರೆ ಎಲ್ಲ ಧರ್ಮಶಾಸ್ತ್ರ ಇನ್ನೊಂದ್ಸರಿ. ಯಾಕೆ ಗೊತ್ತಾ? ತಂದೆ ತಾಯಿಗಳು ಅದನ್ನ ಮಾಡ್ಲಿಲ್ಲ, ಒಬ್ಬ ನಾಯಕ ಬೇಕಾಗಿತ್ತು ಅವ್ರು ಮಾಡ್ಲಿಕ್ಕೆ. ಯೋಶುವ ಎಲ್ಲಾರು ನಿಲ್ಲಿಸ್ತಾ, ನೀವು ಇಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ, ಓದ್ರಿ ಧರ್ಮಶಾಸ್ತ್ರ ಓದ್. ಯಾಜಕರು ಪಾಪ ಅವ್ರು ನೈಟ್ ಅಂಡ್ ಡೇ ನಿಂತ್ಕೊಂಡು ಓದಿದ್ರು, ಕೇಳಿಸ್ಕೊಂಡ್ರು ಎಲ್ಲಾರು. ದೇವ್ರವ್ರಿಗೆ ಯೋರ್ದಾನ ಒಳ್ಳೆಯ ನಿಲ್ಲಿಸಿ ಒಳಗಡೆ ಕಳಿಸಿದ್ರು. ದೇವ್ರ ಯೋಶುವನಿಗೆ ಒಂದು ಆಲೋಚನೆ ಕೊಟ್ಟರು, 12 ಕಲ್ಲಿ ಇಡಪ್ಪ, ಅದನ್ನಾರು ನೋಡಿ ನೆನ್ಪು ಮಾಡ್ಕೊಳ್ಳಿ ಅವರು. ಯೋಶುವ ಆದ್ಮೇಲೆ ಮರ್ತೋದು, ಪಾಸ್ ಆನ್ ಮಾಡ್ಲಿಲ್ಲ. ತಮ್ಮ ಮಕ್ಕಳಿಗೆ ದೇವ್ರು ಏನ್ ಮಾಡಿದ್ದಾನೆ ಅನ್ನೋದನ್ನ ಹೇಳ್ಕೊಡ್ಲಿಲ್ಲ. ತಮ್ಮ ಆತ್ಮಿಕ ಜೀವಿತವನ್ನ ಹೇಳ್ಕೊಡ್ಲಿಲ್ಲ. ನ್ಯಾಯಸ್ಥಾಪಕರನ್ನ ದೇವ್ರು ತಗೊಂಡ್ಬಂದ್ರು. ಒಬ್ಬನ್ನೇ ದೊಡ್ಡಯ್ಯ ಸ್ವಾಮಿ ನೀವಾದ್ರೂ ಹೇಳ್ರಿ, ಅವ್ರಿಗೆ ಬುದ್ಧಿ ಬರ್ಲಿ ಅವ್ರಿಗೆ. ನ್ಯಾಯಸ್ಥಾಪಕರಾದ್ಮೇಲೆ ದೇವ್ರು ಸಮುವೇಲನ್ನ ತಂದ್ರು. ಯಾರೋ ಒಬ್ಬ ಹುಡುಗ ದೇವಾಲಯದಲ್ಲಿ ಕೆಲಸ ಮಾಡುವಂತ ಹುಡುಗನಿಗೆ ದೇವರು ಮಾತಾಡಿದ್ರೆ. ಯಾಕೆ ಗೊತ್ತಾ? ಎಲಿಯ ಮಕ್ಕಳು ಸರಿ ಇಲ್ಲ. ಎಲಿ ಅವರ ಮಕ್ಕಳಿಗೆ ತಾನು ದೇವರಿಂದ ಹೊಂದಿಕೊಂಡಿದ್ದನ್ನ ಪಾಸ್ ಆನ್ ಮಾಡಲಿಲ್ಲ. ಎಲಿಯ ಮಕ್ಕಳೆಲ್ಲ ಸತ್ತೋದ್ರು. ದೇವರು ಸಮುವೇಲನ ದೇಳಿಸಿದ್ರು. ಸಮುವೇಲನು ಸೌಲನನ್ನ, ದಾವೀದನನ್ನ, ಸೌಲ ಹೋದ, ಅವನು ಮಾಡ್ಲಿಲ್ಲ. ದಾವೀದನ ಮಾಡ್ತಾನೆ, ಅವನು ಮಾಡ್ಲಿಲ್ಲ. ಸೊಲೊಮನ ಮಾಡ್ಕೊಂಡ 700 ಜನ ಹೆಂಡತಿಯರನ್ನ. ಅನ್ಯ ಜನರನ್ನೆಲ್ಲ ಮದುವೆ ಮಾಡ್ಕೊ, ಎಲ್ಲರನ್ನ ಮಾಡ್ಕೊ. ದೇವ್ರ ಪ್ರವಾದಿಗಳನ್ನ ತೆಗೆದುಕೊಂಡ್ಬಂದ್ರು. ಈಗ್ಲಾರು ಮಂತ್ರಿರ್ತಾರೆ ಇವರು,
ಇಲ್ವೇ? ಕೊನೆಗೆ ಯೇಸು ಸ್ವಾಮಿನೇ ಬರ್ಬೇಕಾಯ್ತು ನಮ್ಗೆ. ಎಂಥ ಎಂಥ ಮನಸ್ಥಿತಿ ನಮ್ಗಿದೆ ನೋಡ್ರಿ ಇವತ್ತು. ನನಗಿರೋದು ನನಗೆ ಸಾಕು. ಸ್ವಾರ್ಥಿಗಳು ನಾವು, ಆತ್ಮೈಕವಾಗಿನೂ ಸ್ವಾರ್ಥಿಗಳು ನಾವು. ಲೌಕಿಕವಾದ ಸ್ವಾರ್ಥಿಗಳು ಬೇರೆ, ಆತ್ಮಿಕವಾದ ಸ್ವಾರ್ಥಿಗಳಾಗಬಾರ್ದು ಯಾವತ್ತು. ಯೇಸುಸ್ವಾಮಿ ಬಂದ್ರು. ಯೇಸುಸ್ವಾಮಿ ಬಂದು 12 ಜನ ಶಿಷ್ಯರನ್ನು ಮಾಡಿಕೊಂಡ್ರು. 12 ಜನ ಶಿಷ್ಯರಲ್ಲಿ ಕೂಡ ಆತನು ಪ್ರತಿದಿನ ಜೊತೆಯಲ್ಲಿದ್ದು ಎಲ್ಲಾ ತಿಳಿಸಿದ್ರು. ನೋಡ್ರಪ್ಪ, ಹಿಂಗೆ ಹಿಂಗೆ ಹೀಗ್ ಮಾಡ್ಬೇಕು, ಹಾಗೆ ಮಾಡ್ಬೇಕು ಎಲ್ಲ ಮಾಡಿ ಕೊನೆಗೆ ಯೇಸುಸ್ವಾಮಿ ಶಿಲುಬೆ ಮೇಲೆ ಸತ್ತು 3 ದಿನ ಸಮಾಧಿ ಇಡಲ್ಪಟ್ಟು ಎದ್ದು ಬಂದ್ರು. ಪೇತ್ರದೆ, ನಾನ್ ಮೀನ್ ಹಿಡಿಯಕ್ ಹೋಗ್ತೀನಿ ಬರ್ತೋದು. ಯೇಸುಸ್ವಾಮಿ ಬಿಟ್ಟಿಲ್ಲ. ಪೇತ್ರನನ್ನ ಪುನಃ ಸಂಧಿಸಿದ್ರು. ಯಾಕೆ ಗೊತ್ತಾ? ನಾನು ನೀನು ತುಂಬಾ ಪ್ರಾಮುಖ್ಯ ಆಗಿದೆ ಯೇಸುಸ್ವಾಮಿ, ನಾನು ನೀನು ತುಂಬಾ ಪ್ರಾಮುಖ್ಯ ಆಗಿದೆ. ಅದಕ್ಕೆ ಯೇಸುಸ್ವಾಮಿ ತಿರ್ಗಾ ಪೇತ್ರನನ್ನ ಸಂಧಿಸಿದ್ರು. ಪೇತ್ರನನ್ನ ಸಂಧಿಸಿ ಒಂದು ಮಾತಾಡಿದ್ರು. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ ತೆಗೆದುಕೊಂಡ್ರೆ, ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 17-18 ವಚನ ಯಾರಾದ್ರೂ ಓದ್ರಿ. ಆತನು 3ನೇ ಸಾರಿ ಯೋಹಾನನ ಮಗನಾದ ಸಿಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 3ನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲಾ ಬಲ್ಲೆ, ನಿನ್ನ ಮೇಲೆ ನನಗೆ ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದಿದೆ ಅಂದನು. ಅವನು ಯೇಸುವಿಗೆ, ನನ್ನ ಕುರಿಗಳನ್ನು ಮೇಯಿಸು. ಸಾಕು, ನನ್ನ ಕುರಿಗಳನ್ನು ಮೇಯಿಸು. Jesus is passing on his responsibility to Peter. ಯೇಸು ಸ್ವಾಮಿ ಪೇತ್ರನಿಗೆ ತನ್ನ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾನೆ. ಏನಂತ? ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಮೇಯಿಸು. ಇನ್ನೊಂದು ವಚನ ಓದೋಣ. 1 ಪೇತ್ರ 5ನೇ ಅಧ್ಯಾಯ 1ರಿಂದ 5ನೇ ವಚನ ಯಾರಾದ್ರೂ ಓದಿ. 1 ಪೇತ್ರ 5ನೇ ಅಧ್ಯಾಯ 1ರಿಂದ 5ನೇ ವಚನ. ಸಭೆ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಸಭೆ ಹಿರಿಯರೇ ಮುಂದಕ್ಕೆ. ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನೂ ಆಗಿದ್ದು, ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಬಲಾತ್ಕಾರದಿಂದಲ್ಲ. ಸಾಕು, ದೇವರ ಮಂದೆಯನ್ನು ಕಾಯಿರಿ. ಇಲ್ಲಿರುವಂತ ಪ್ರತಿಯೊಬ್ಬ ಹಿರಿಯರಿಗೆ ಸಭೆಯ ಮೇಲೆ ಜವಾಬ್ದಾರಿ ಇದೆ. ನೀವು ಸಭೆಯನ್ನ ಕಾದುಕೊಳ್ಬೇಕು. ಬರೀ ಸಭಾಪಾಲನಾ ಸಮಿತಿಯವರಲ್ಲ, ಅವ್ರು ಮಾಡ್ಕೊಂತಾರೆ ಬಿಡ್ರಿ. ನಾವು ಹೋಗಿ ಬರೋಣ ಚರ್ಚಿಗೆ. ಯಾವತ್ತಾರ ಒಂದಿನ ಅನಿತಾಂಗಿ ಹತ್ರ ಬಂದು ನಮ್ ಸಭೆಗೋಸ್ಕರ ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತ ಯಾರಾದ್ರೂ ಕೇಳಿದೀರಾ? ನಮ್ ಪ್ರಾರ್ಥನೆ ರಿಕ್ವೆಸ್ಟ್ ಹೇಳ್ತೀವಿ ನಾವು, ಪಾಸ್ಟ್ರೇ ನಮ್ಗೆ ಹಿಂಗಿದೆ ಪ್ರಾರ್ಥನೆ ಮಾಡಿ. ಯಾವತ್ತಾರ ಒಂದಿನ ನನ್ನ ಸಭೆಗೋಸ್ಕರ ಏನಕ್ಕೆ ಪ್ರಾರ್ಥನೆ ಮಾಡ್ಬೇಕು? ಸ್ವಲ್ಪ ಜನ ನನ್ನ ಕೇಳಿದ್ದಾರೆ, ನನ್ಗೆ ಅದು ಸಂತೋಷ ಆಯ್ತು. ಎಷ್ಟು ಜನ ನಾವು ಕೇಳಿದ್ದೀವಿ? ಸಭೆ ಹಿರಿಯರಿಗೆ ಪೇತ್ರನು ಯೇಸು ಸ್ವಾಮಿಯಿಂದ ಪಡ್ಕೊಂಡಂತ ಜವಾಬ್ದಾರಿಯನ್ನ ಸಭೆ ಹಿರಿಯರಿಗೆ ಕೊಡ್ತಾ ಇದ್ದಾನೆ. ಏನಂತೇಳಿ? ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ದೇವರ ಮಂದೆಯನ್ನು ಕಾಯಿರಿ. ಇವತ್ತು ನಾವು ನಮ್ಮ ದೇವರ ಮಂದೆಯನ್ನು ನಾವು ಕಾಯ್ತಾ ಇದ್ದೀವಾ ಅನ್ನೋದನ್ನೇ ಪ್ರಶ್ನೆ ಮಾಡ್ಕೊಳ್ಬೇಕು. ಎಷ್ಟು ಜನ ನಾವಿಲ್ಲಿ ನಮ್ಮಲ್ಲಿರುವಂತಹ ಆತ್ಮಿಕ ಜೀವಿತವನ್ನ ನಮ್ಮ ಮಕ್ಕಳಿಗೆ ರವಾನಿಸ್ಲಿಕ್ಕೆ ಇಷ್ಟಪಡ್ತೀವಿ? ಅದಕ್ಕೆ ನಾನು ಮೊದಲೇ ಹಾಡು ಹೇಳಿದೆ, ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವೂ ಮಾಡುವೆ, ನಿನ್ನ ಹೃದಯದ ಆಸೆ ನನ್ನ ಬಯಕೆ, ಹಿಂಸೆ ನೋವು ಸಂಕಟ ನಿಂದ ಏನೇ ಬಂದರೂ ಜೀವವ ನೀಡುವ ನಿನ್ನಯ ನಾಮವ ಎಲ್ಲೆಡೆ ಸಾರುವೆ. ನಿಮ್ಮ ಮಕ್ಕಳಿಗೆ ನೀವು ಸುವಾರ್ತೆ ಹೇಳಬೇಕು. ನಿಮ್ಮ ಮಕ್ಕಳಿಗೆ ನೀವು ಸುವಾರ್ತೆ ಹೇಳಬೇಕು. ಊರವ್ರಿಗೆಲ್ಲ ಹೇಳಿ ನಮ್ಮ ಮಕ್ಕಳಿಗೆ ಹೇಳಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನಿಮ್ಮ ಮಕ್ಕಳಿಗೆ ಹೇಳ್ರಿ ಫಸ್ಟ್ ಸುವಾರ್ತೆ. ಮಕ್ಕಳನ್ನ ಆತ್ಮಿಕವಾಗಿ ಬಲಪಡಿಸಿ, ಆಮೇಲೆ ಬೇರೆಯವ್ರು ನೋಡೋಣ.
ಯಾವಾಗ ಅಡಿಪಾಯ ಬಲವಾಗಿರ್ತದೋ ಮೇಲೆ ಕಟ್ಟಡ ಬಲವಾಗಿರ್ತದೆ. ಅಡಿಪಾಯನೇ ಸರಿಯಾಗಿ ಹಾಕಿಲ್ಲ ನಾವು, ಮೇಲೆ ನಾವು 10 ಸ್ಟೋರಿ ಬಿಲ್ಡಿಂಗ್ ಕಟ್ತೀವಿ ಅಂದ್ರೆ ನಿಂತ್ಕೊಳ್ಳುತ್ತಾ? ಬೆಂಗಳೂರಲ್ಲಿ 2-3 ಕಡೆ ಬಿದ್ದೋಯ್ತು, ಹಂಗೆ ಬಿದ್ದೋಗುತ್ತೆ ನಮ್ಮ ಜೀವಿತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಮುಂದಿನ ಪೀಳಿಗೆಗೆ ಜವಾಬ್ದಾರಿ ಉಳ್ಳವರಾಗಿದ್ದೀರಿ. You are responsible for next generation. You are responsible for next generation. ನಾನು ಯಾವಾಗಲೂ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ನನಗೆ ಹೇಳೋದಿದೆ, ನೀನು ಸೇವೆಗೆ ಕರೆದಿದ್ದೀನಿ ಅಂದ್ರೆ ಅದು ನೀನು ಮುಂದಿನವ್ರಿಗೆ ಮಾತ್ರ ಅಲ್ಲ, ನೀನು 3 ಜನಾಂಗಕ್ಕೆ 3 ಜನರೇಷನ್ಗೆ ಸೇವೆ ಮಾಡಬೇಕು. ಒಂದು ನನಗಿಂತ ಮುಂಚೆ ಇದ್ದವರಿಗೆ, ನನ್ನ ಜೊತೆ ಇರುವಂತವರಿಗೆ, ನನ್ನ ಮುಂದೆ ಇರುವಂತವರಿಗೆ. ಆ ಜವಾಬ್ದಾರಿ ದೇವರು ನಮ್ಗೆಲ್ಲರಿಗೂ ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ತೆಗಿರಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಕೊನೆಯ 2 ವಚನಗಳನ್ನು ಓದ್ರಿ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಉಪದೇಶ ಮಾಡಿರಿ. ದೇಶ ಸ್ವಾಮಿ ನಮ್ಗೆ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಮುಂದಿನ ಪೀಳಿಗೆಗೆ ತಲುಪಿಸುವಂತ ಜವಾಬ್ದಾರಿ ನಮ್ಮದಾಗಿದೆ. ಇವಾಗ ಒಂದು ವಾಕ್ಯ ಓದುತ್ತಲ್ಲ, ಏನ್ ವಾಕ್ಯ ಅದು? ಯೆಹೋವನು ಒಳ್ಳೆಯನು, ಇಕ್ಕಟ್ಟಿನಿಂದಲೇ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೋಗುವವರನ್ನು ಬಂದೆನು. ನಾನು ಟೋನಿ ಅಂಕಲ್ ಕೊಟ್ಟೆ. ಟೋನಿ ಅಂಕಲ್ ನೆಕ್ಸ್ಟ್ ಅವ್ರು ಕೊಡ್ಲಿಲ್ಲ ಅಂದ್ರೆ ಅವ್ರ ವಾಕ್ಯ ಗೊತ್ತಾಗ್ತಾ ಇತ್ತು ನಮಗೆ. ಇವತ್ತು ನಾವು ಅದೇ ಮಾಡ್ತಾ ಇರೋದು. ನಮಗ್ ದೇವ್ರ ವಾಕ್ಯ ಗೊತ್ತು, ನಮ್ಮ ಮಕ್ಕಳಿಗೆ ಹೇಳ್ತಾ ಇಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ಹೇಳ್ತಾ ಇಲ್ಲ. ಇವತ್ತು ನಾವ್ ಎಲ್ಲಿ ನಿಂತಿದ್ದೀವಿ? ಎಲ್ಲರಿಗೂ ಒಂದು ಜವಾಬ್ದಾರಿ ಇದೆ. ನಾವು ಚಿಕ್ಕವನಾಗಿರ್ಬೋದು, ದೊಡ್ಡವನಾಗಿರ್ಬೋದು, ವಯಸ್ಸಾಗಿರ್ಬೋದು, ಇನ್ನು ಯೌವನಸ್ಥನಾಗಿರ್ಬೋದು, ನಿನಗೊಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ಮರಿಬೇಡ. ಜವಾಬ್ದಾರಿ ಏನ್ ಗೊತ್ತಾ? ನೀನು ನಿನ್ನಲ್ಲಿರುವಂತ ಆತ್ಮಿಕ ಜೀವಿತವನ್ನ ರವಾನೆ ಮಾಡಬೇಕು. ಅದನ್ನು ಮಾಡದೆ ಹೋದ್ರೆ ವಿ ಆರ್ ಫೇಲ್ಯೂರ್. ಸೈಕಾಲಜಿಲಿ ಒಬ್ಬ ವ್ಯಕ್ತಿ 50 ವಯಸ್ಸು ಆದ್ಮೇಲೆ ಅವನಲ್ಲಿ ಒಂದು ಮನಸ್ಥಿತಿ ಶುರು ಆಗುತ್ತೆ. ಏನ್ ಗೊತ್ತಾ? ನನ್ನ ಮಕ್ಕಳನ್ನ ನಾನು ಸೆಟಲ್ ಮಾಡಿದೀನ, ನಾನು ಸಕ್ಸಸ್ ಆಗಿದ್ದೀನ, ಫೇಲ್ಯೂರ್ ಆಗಿದ್ದೀನ, ಅದ್ರ ಮೇಲೆನೆ ಅವನ ಮುಂದಿನ ಜೀವಿತ ಸರಿಯಾಗಿರುತ್ತೆ. 50 ವಯಸ್ಸು ಗಂಟ ನಾವು ಏನ್ ಯೋಚನೆ ಮಾಡಲ್ಲ ಅದ್ರ ಬಗ್ಗೆ. 50 ವಯಸ್ಸಾದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಫೇಲ್ಯೂರ್ ಆಗಿದ್ದೀನ, ಪಾಸ್ ಆಗಿದ್ದೀನ ಅಂತ ಗೊತ್ತಿರಲ್ಲ. ಅಷ್ಟರೊಳಗಡೆ ನಾವು ನಮ್ಮ ಆತ್ಮಿಕ ಜೀವಿತವನ್ನ ನಾವು ಮಕ್ಕಳಿಗೆ ರವಾನೆ ಮಾಡಬೇಕು. ನಾನು ಯಾವಾಗ್ಲೂ ನನ್ನ ಬೈಬಲ್ ಎಲ್ಲರೂ ಇಟ್ಬಿಟ್ರೆ ನಾನು ಆಸ್ತಿ ನೋಡಿದ್ರ ಅಂತ ಕೇಳ್ತೀನಿ. ತುಂಬಾ ಜನ ಗಮನಿಸಿರೋದೇ ನನ್ನ ಆಸ್ತಿ ಎಲ್ಲಿ ಅಂತ ಕೇಳ್ತೀನಿ. ಯಾಕೆ ಗೊತ್ತಾ? ಇದೇ ನನಗೆ ದೊಡ್ಡ ಆಸ್ತಿ, ಇದನ್ನ ಬಿಟ್ಟರೆ ನನಗೆ ಬೇರೆ ಆಸ್ತಿ ಇಲ್ಲ. ಇವತ್ತು ದೇವರ ವಾಕ್ಯ ನಿಮ್ಮ ಆಸ್ತಿ ಆಗ್ಬೇಕು. ಆಗ ಮಾತ್ರನೇ ನಾವು ಅದನ್ನ ಸರಿಯಾಗಿ ರವಾನಿಸಲಿಕ್ಕೆ ಶಕ್ತವಾಗ್ತದೆ. ಎಲ್ಲರೂ ನಿಂತ್ಕೊಳ್ಳೋಣ ದೇವರ ಸಮ್ಮುಖದಲ್ಲಿ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ದೇವರನ್ನ ಕೇಳಿದ್ರೆ, ದೇವರೇ ಅಪ್ಪ ನಮಗೆ ಬಲ ಕೊಡ್ರಿ ಸ್ವಾಮಿ, ನಮ್ಮಲ್ಲಿರುವಂತ ಬಲ ಸಾಲದು ಸ್ವಾಮಿ, ನಾವು ಮುಂದಿನ ಪೀಳಿಗೆಗೆ ನಮ್ಮ ಆತ್ಮಿಕ ಜೀವಿತವನ್ನ ರವಾನಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ ಅಂತ ಕೇಳೋಣ. ಎಲ್ಲರೂ ಕೇಳ್ರಿ, ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯವನಸ್ಥರಾಗಿರ್ಬೋದು, ದೇವ್ರಿಗೆ ಕೇಳ್ರಿ, ದೇವ್ರೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ. ಇದು ದೊಡ್ಡವರ ಕೆಲಸ ಅಲ್ಲ. ದೇವರು ಯೆರೆಮೀಯನನ್ನ ಕರೆದಾಗ ಅವನು ಚಿಕ್ಕವನು, ಇನ್ನೂ ಸಮುವೇಲನ ಕರೆದಾಗ ಅವನು ಇನ್ನೂ ಚಿಕ್ಕವನು. ದೇವರವರು ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟರು. ಇವತ್ತು ನೀವು ಮಕ್ಕಳಿಗೆ, ನಮ್ಮ ಸಭೆಯಲ್ಲಿರುವಂತ ಎಲ್ಲ ಕಿರಿಯರಿಗೆ ನಾವೇನನ್ನ ರವಾನೆ ಮಾಡ್ತಾ ಇದ್ದೀವಿ? ದೇವ್ರ ಮಕ್ಕಳೇ, ದೇವರು ನಮಗೊಂದು ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ನಾನು ಆಜ್ಞಾಪಿಸಿದನ್ನೆಲ್ಲ ಅನುಸರಿಸಲಿಕ್ಕೆ ಅವರಿಗೆ ಉಪದೇಶ ಮಾಡಿ. ಇದೆಲ್ಲ ಯಾವಾಗ ಆಗುತ್ತೆ ಗೊತ್ತಾ? ನಾವು ದೇವರನ್ನ, ದೇವರ ವಾಕ್ಯವನ್ನ ಪ್ರೀತಿ ಮಾಡಿದಾಗ ಮಾತ್ರನೇ ಆಗುತ್ತೆ. ಆ ಪ್ರೀತಿ ನಮ್ಮನ್ನ, ಆ ಪ್ರೀತಿಯನ್ನ ರವಾನಿಸುವ ಹಾಗೆ ಮಾಡುತ್ತೆ. ನಾವೆಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚಿ ದೇವರನ್ನ ಕೇಳುವ, ದೇವರೇ ಸಹಾಯ ಮಾಡಿ ಸ್ವಾಮಿ. ನಮ್ ಕೈಲಿ ಆಗಲ್ಲಪ್ಪ, ನಾಟ್ ಏಬಲ್, ನಮ್ ಕೈಲಿ ಆಗಲ್ಲ. ಆದ್ರೆ ನಮ್ಮ ದೇವರ ಕೈಯಿಂದ ಎಲ್ಲವೂ ಸಾಧ್ಯ, ಎಲ್ಲವೂ ಸಾಧ್ಯ, ಎಲ್ಲವೂ ಸಾಧ್ಯ.
ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ಮನಸ್ಫೂರ್ತಿಯಾಗಿ ಹಾಡುವೆ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೇ, ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಹಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಹಿಡಿತ ನೀನೇ. ಕೊಡುವೆನು ಯೇಸಪ್ಪ, ನಮ್ಮನ್ನು ನಾವು ಕೊಡುತ್ತೇವೆ ಸ್ವಾಮಿ ನಿನ್ನ ಸೇವೆಗಾಗಿ, ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು, ಕೊಡುವೆನು, ಕೊಡುವೆನು. ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಈ ಸೇವೆಗೆ ಕರೆದ ಕರ್ತನೆ, ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವು ಮಾಡುವೆ. ನಿನ್ನ ಹೃದಯದ ಆಸೆಯೇ ನನ್ನ ಬಯಕೆಯು. ಈ ಸೇವೆಗೆ ಕರೆದ ಕರ್ತನೆ, ನಿನ್ನ ಚಿತ್ತವು ನಿತ್ಯವು ಮಾಡುವೆ. ನಿನ್ನ ಹೃದಯದ ಆಸೆ ನನ್ನ ಬಯಕೆಯು. ಹಿಂಸೆನೋವು ಸಂಕಟದಿಂದ ಏನೇ ಬಂದರು, ಜೀವವ ನೀಡುವ ನಿನ್ನಯ ನಾಮವ ಎಲ್ಲೆಡೆ ಸಾರುವೆನು. ಹಿಂಸೆನೋವು ಸಂಕಟದಿಂದ ಏನೇ ಬಂದರು, ಜೀವವ ನೀಡುವ ನಿನ್ನಯ ನಾಮವ ಎಲ್ಲೆಡೆ ಸಾರುವೆನು. ಕೊಡುವೆನು, ಕೊಡುವೆನು, ಸೇವೆಗಾಗಿ ನನ್ನನ್ನೇ ಕೊಡುವೆನು. ಎಲ್ಲರ ಅರಿಕೆ ಮಾಡುವೆ. ಕೊಡುವೆನು, ಕೊಡುವೆನು, ನಿನ್ನ ಸೇವೆಗಾಗಿ ನನ್ನನ್ನೇ ಕೊಡುವೆನು. ಪ್ರೀತಿಯುಳ್ಳ ದೇವ್ರೆ, ಅಪ್ಪ ನಮ್ಮ ಕೊಟ್ಟಿರುವಂತ ಜವಾಬ್ದಾರಿಯನ್ನ ನಾವು ಸರಿಯಾಗಿ ಪಾಲಿಸಲಿಕ್ಕೆ, ರವಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿ ದೇವರೇ. ನಿನ್ನ ಪ್ರೀತಿಯನ್ನು ನಮ್ಮ ಮಕ್ಕಳಿಗೆ, ದೇವರೇ ನಮ್ಮ ಸಭೆಯಲ್ಲಿರುವಂತ ಎಲ್ಲ ನಮ್ಮ ಕಿರಿಯರಿಗೆ, ಹಿರಿಯರಿಗೆ ನಾವು ರವಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿ. ದೇವರಾತ್ಮನೇ, ನಿನ್ನ ಹತೋಟಿಗೆ ನಮ್ಮನ್ನ ತೆಗೆದುಕೊಳ್ಳ್ರಿ ಸ್ವಾಮಿ. ನಮ್ಮ ಸಭೆಯನ್ನ ದೇವರೇ ನಿನ್ನ ಚಿತ್ತದಂತೆ ನಮ್ಮನ್ನ ನಡೆಸಿರಿ. ಹಿಂಸೆ, ನೋವು, ಸಂಕಟ, ನಿಂದೆ ಏನೇ ಬಂದರೂ ಅಪ್ಪ ನಿನ್ನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಸಾಧ್ಯವಿಲ್ಲ ಸ್ವಾಮಿ. ನಮ್ಮೊಟ್ಟಿಗೆ ಮಾತನಾಡಿದ ದೇವರು ನೀನು ಹಾಕಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಆ ವಾಕ್ಯಗಳನ್ನ ನಾವು ಪಾಲಿಸಲಿಕ್ಕೆ, ರವಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿ. ದೇವರಾತ್ಮನೇ ನೀನು ಮಹಿಮೆ ಹೊಂದಿಕೊಳ್ಳಿ. ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ಒಳ್ಳೆ ಪ್ರಾರ್ಥನೆ ಮಾಡ್ಕೋಣ. ನನ್ನ ಮನೆಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ, ಸಹವಾಸವು ಸದಾಕಾಲವು ನಾವೆಲ್ಲರೊಂದಿಗೂ ಇರಲಿ. Praise the Lord.